Hello students, today we are going to start the chapter permutations and combinations. In almost all competitive exams, we have questions from permutations and combinations. To begin with, let us start with some incident. The incident is like this. There were two friends, ibru friends irtare, Reena and Tina. Both are very close friends and one day they went to a birthday party of their friend. So ಅವರು ಏನು ಮಾಡ್ತಾರೆ, ಒಂದು ಬರ್ಡೇ ಪಾರ್ಟಿಗೆ ಅಟೆಂಡ್ ಆಗ್ತಾರೆ. ಅಲ್ಲಿ there are many games conducted in birthday party and they went to one game. ಸೊ ಅವರು ಒಂದು ಗೇಮಲ್ಲಿ ಹೋಗಿ ಆಟ ಆಡಲಿಕ್ಕೆ ನೋಡ್ತಾರೆ. ಆಗ ಅಲ್ಲಿ ಗೇಮ್ ಕಂಡಕ್ಟರ್ ಆ ಗೇಮಿನ ರೂಲ್ಸನ್ನು ಹೇಳ್ತಾನೆ. ಆ ಗೇಮಿನ ರೂಲ್ಸ್ ಈ ರೀತಿ ಇರ್ತದೆ. ಹೇಗೆ ಅಂದರೆ, ಅಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ದೆರ್ ಆರ್ ಮೆನಿ ಗಿಫ್ಟ್ಸ್. ಸೊ ಆ ಗಿಫ್ಟ್ಸ್ ಅವ್ರದ್ದಾಗಬೇಕಾದ್ರೆ ಅವ್ರು ಏನು ಮಾಡಬೇಕಂತ ಹೇಳಿದರೆ, ಅವರ ಹೆಸರಲ್ಲಿ ಬರುವಂಥ ಲೆಟರ್ಸ್ ಏನಿದೆ, ಈಗ ರೀನಾ ಅಂತ ತಗೊಂಡ್ರೆ ಅವರ ಹೆಸರಲ್ಲಿ ಬರುವ ಲೆಟರ್ಸ್ ಯಾವುದು, REENA. ಈ ಲೆಟರ್ಸ್ಗಳನ್ನು ಡಿಕ್ಷನರಿ ಆರ್ಡರ್ ಪ್ರಕಾರ ಜೋಡಿಸಿದಾಗ ಅವರಿಗೆ 50th ವರ್ಡ್ ಯಾವ್ದು ಸಿಗ್ತದೆ ಅದನ್ನು ನಾವೇನು ಮಾಡಬೇಕು, ಅವ್ರು ಹೇಳಬೇಕು. ಯಾರು ಫಸ್ಟ್ ಹೇಳ್ತಾರಾ ಅವರಿಗೆ ಆ ಗಿಫ್ಟ್ಗಳು ಸಿಗ್ತವೆ. ಸೊ ಇವಾಗ ಏನಾಗ್ತದಂದರೆ, ರೀನಾ ಕೂತ್ಕೊಂಡು ಅವರ ಹೆಸರಲ್ಲಿ ಬರುವ ಲೆಟರ್ಸ್ಗಳನ್ನ ಜೋಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೇಗೆ, ಫಸ್ಟ್ ಡಿಕ್ಷನರಿಯಲ್ಲಿ ಬರುವುದು ಯಾವುದು, ಲೆಟರ್ ಸ್ಟಾರ್ಟ್ ವಿತ್ A. ಸೊ ಎಯಿಂದ ಸ್ಟಾರ್ಟ್ ಮಾಡ್ತಾರೆ. ಈಗ ಎಯಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅವ್ರು ಯಾವ್ದು ಹಾಕಬೇಕು, ಲೆಟರ್ E, ನೆಕ್ಸ್ಟ್ E, ನೆಕ್ಸ್ಟ್ N, ನೆಕ್ಸ್ಟ್ R. ಸೊ ಈ ಥರ AEERN. ಸೊ ಒಂದು ಪೆನ್ ಮತ್ತು ಪೇಪರ್ ತಗೊಂಡು ಈ ಥರ ಲೆಟರ್ಸನ್ನು ಜೋಡಿಸ್ತಾ ಹೋಗ್ತಾರೆ. ಸೊ 50th ವರ್ಡ್ ಯಾವುದಂತ ಫೈಂಡ್ ಔಟ್ ಮಾಡಲಿಕ್ಕೆ ಆ ಥರ ಲೆಟರ್ಸನ್ನು ಜೋಡಿಸ್ತಾ ಹೋಗ್ತಾರೆ. ಈಗ ಟೀನಾ ಏನು ಮಾಡ್ತಾಳಂದರೆ, ವಿದಿನ್ 2 seconds ಶಿ ಆನ್ಸರ್ಸ್ ದ ಕ್ವೆಶನ್. ಹೌ ಶಿ ಆನ್ಸರ್ಡ್ ದ ಕ್ವೆಶನ್ ವಿದಿನ್ 2 minutes. ಸೊ 2 ನಿಮಿಷದಲ್ಲಿ ಅವಳಿಗೆ ಆನ್ಸರ್ ಹೇಗೆ ಸಿಕ್ತು, ಇವಳಿಗೆ ಇನ್ನೂ ಕೂಡ ಸಿಗಲಿಲ್ಲ. ಲಿಸ್ಟ್ ಮಾಡ್ತಾ ಇದ್ದಾಳೆ. ಮೋಸ್ಟ್ಲಿ ಪಾರ್ಟಿ ಮುಗಿದ ಮೇಲೆ ಕೂಡ ಆನ್ಸರ್ ಸಿಗಲಿಕ್ಕಿಲ್ಲ. ಸೊ ಹಾಗಾದರೆ ಇವಳು ಆನ್ಸರ್ ಮಾಡಿದ ಕ್ವೆಶನನ್ನು ಇವಳಿಗೆ ಯಾಕೆ ಆನ್ಸರ್ ಮಾಡಲಿಕ್ಕಾಗಲಿಲ್ಲ? ಸೊ ಯಾಕೆ ಅಂತ ಹೇಳಿದರೆ, ಟೀನಾ ಏನು ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಚಾಪ್ಟರ್ ಮಾಡಿದ್ದಾರೆ ಕ್ಲಾಸಲ್ಲಿ ಕರೆಕ್ಟಾಗಿ ಕೇಳಿಕೊಂಡು ಅದನ್ನು ಪ್ರಾಕ್ಟಿಕಲಿ ಅಪ್ಲೈ ಮಾಡೋದನ್ನು ಕಲ್ತಿದ್ದಾರೆ. ಬಟ್ ರೀನಾ ಏನು ಮಾಡಿದ್ದಾರೆ, ಅವರು ಕೇಳಿದ್ದಾರೆ ಹೌದು ಪಾಠ, ಬಟ್ ಅವರಿಗೆ ಅದು ಮರೆತು ಹೋಗಿದೆ ಅಥವಾ ಅದರ ಪ್ರಾಕ್ಟಿಕಲ್ ಯೂಸೇಜ್ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಗಿಫ್ಟ್ ಬಾಕ್ಸ್ ಯಾರ ಪಾಲಾಯಿತು, ಗಿಫ್ಟ್ ಬಾಕ್ಸ್ ಏನು ಯಾರಿಗೆ ಸಿಗ್ತದೆ, ಟೀನಾನಿಗೆ ಸಿಗ್ತದೆ. ಸೊ ರೀನಾ ಲಾಸ್ ದ ಗಿಫ್ಟ್ ಬಾಕ್ಸ್. ಸೊ ಹಾಗಾಗಿ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಈ ಥರ ಎಲ್ಲೆಲ್ಲ ಅರೇಂಜ್ಮೆಂಟ್ಸ್ಗಳು ಅಥವಾ ವೆರೆವರ್ ಅರೇಂಜ್ಮೆಂಟ್ಸ್ ಆರ್ wherever selections comes, there we talk about permutations and combinations. So ಇವಾಗ permutations and combination ಬ್ರೀಫ್ ಆಗಿ ಏನಂತ ಹೇಳ್ಕೊಂಡು ನಾವೇನು ಮಾಡುವ, ಜಸ್ಟ್ ಅದರ ಒಂದು ಡೆಫಿನೇಷನನ್ನು ನೋಡುವ ಈಗ. ಸೊ ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ ಫಸ್ಟಿಗೆ ಈ ಚಾಪ್ಟರಲ್ಲಿ ಏನು ಕಲಿತೇವೆ ಅದರ ಕಂಟೆಂಟ್ಸ್ ಏನಂತ ನೋಡುವ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. ಫಸ್ಟ್ಗೆ ನಾವು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗನ್ನು ನೋಡ್ತೇವೆ. ನೆಕ್ಸ್ಟ್ ವಿ ಡಿಫೈನ್ ಪರ್ಮ್ಯುಟೇಷನ್ಸ್ ಆ್ಯಂಡ್ ಅದರ ನೊಟೇಷನ್ ಏನು, ಹೇಗೆ ನಾವು ಅದರ ನೊಟೇಷನನ್ನು ಕೊಡ್ತೇವೆ ಅದನ್ನು ನೋಡ್ತೇವೆ. ನೆಕ್ಸ್ಟ್ ಫ್ಯಾಕ್ಟೋರಿಯಲ್ ನೊಟೇಷನ್ಸ್ ಆ್ಯಂಡ್ ಅವುಗಳಿಗೆ ರಿಲೇಟೆಡ್ ಆದ ಕೆಲವೊಂದು ಪ್ರಾಬ್ಲಮ್ಸನ್ನು ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ವಿ ಕಮ್ ಟು ಕಾಂಬಿನೇಷನ್ ಡೆಫಿನೇಷನ್ ಆ್ಯಂಡ್ ಫಾರ್ಮ್ಯುಲಾ ಫಾರ್ ಕಾಂಬಿನೇಷನ್ಸ್. ನೆಕ್ಸ್ಟ್ ನಾವು ರಿಲೇಷನ್ ಬಿಟ್ವೀನ್ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನನ್ನು ನೋಡ್ತೇವೆ. ನೆಕ್ಸ್ಟ್ ಎರಡರ ಪರ್ಮ್ಯುಟೇಷನ್ಸ್ ಮತ್ತು ಕಾಂಬಿನೇಷನ್ಸ್ ಬೇಸ್ಡ್ ಪ್ರಾಬ್ಲಮ್ಸನ್ನು ನೋಡ್ತೇವೆ. ಬಟ್ ಈಗ ಜಸ್ಟ್ ಬ್ರೀಫ್ ಆಗಿ ಪರ್ಮ್ಯುಟೇಷನ್ಸ್ ಅಂದರೆ ಏನು, ಕಾಂಬಿನೇಷನ್ಸ್ ಅಂದರೆ ಏನಂತ ಹೇಳ್ಕೊಂಡು ನೋಡುವ. ಸೊ permutation is nothing but arrangement of the given objects taken some or all at a time in a particular order. ಸೊ ಪರ್ಮ್ಯುಟೇಷನಲ್ಲಿ ನಾವೇನು ಮಾಡ್ತೇವೆ, ಥಿಂಗ್ಸನ್ನು ಅರೇಂಜ್ ಮಾಡ್ತೇವೆ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್. ಅಂದರೆ ಇಲ್ಲಿ ಆರ್ಡರ್ ಮ್ಯಾಟರ್ ಆಗ್ತದೆ. ಬಟ್ ಕಾಂಬಿನೇಷನ್ ಅಂದರೆ ಏನು, ಕಾಂಬಿನೇಷನ್ ಈಸ್ ನಥಿಂಗ್ ಬಟ್ ಸೆಲೆಕ್ಷನ್ ಆಫ್ ದ ಆಬ್ಜೆಕ್ಟ್ಸ್ ಔಟ್ ಆಫ್ ದ ಗಿವನ್ ಆಬ್ಜೆಕ್ಟ್ಸ್ ವೇರ್ ಆರ್ಡರ್ ಡಸ್ ನಾಟ್ ಮ್ಯಾಟರ್ಸ್. ಸೊ ಇವಾಗ
ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ತಗೊಳ್ಳುವ ನಾವೀಗ. ಇಲ್ಲಿ ಒಂದು ಕ್ವೆಶನ್ಸ್ ಇದೆ, 3 ಕ್ವೆಶನ್ಸ್ ಇದೆ. ಅಬ್ಸರ್ವ್ ದಿಸ್. ಸೊ ಫಸ್ಟ್ ಕ್ವೆಶನಲ್ಲಿ ಏನಿದೆ ಅಂತ ಹೇಳಿದರೆ, ಇನ್ ಹೌ ಮೆನಿ ವೇಸ್ ಕ್ಯಾನ್ ಎ ಕ್ರಿಕೆಟ್ ಟೀಮ್ ಆಫ್ 11 ಬಿ ಸೆಲೆಕ್ಟೆಡ್ ಫ್ರಮ್ 15 ಪ್ಲೇಯರ್ಸ್? ಸೊ 15 ಜನ ಪ್ಲೇಯರ್ಸನ್ನು ಆಲ್ರೆಡಿ ಈಗ ನೀವು ಆಯ್ಕೆ ಮಾಡಿದಿರಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಅವರಲ್ಲಿ ಆಡ್ಲಿಕ್ಕೆ ಬೇಕಾಗೋದು ಎಷ್ಟು ಕ್ರಿಕೆಟ್ ಆಡಲಿಕ್ಕೆ? ಓನ್ಲಿ 11 ಮೆಂಬರ್ಸ್ ಆರ್ ರಿಕ್ವೈರ್ಡ್ ಟು ಪ್ಲೇ ಕ್ರಿಕೆಟ್. ಸೊ ಹಾಗಾದರೆ ಆ 11 ಮೆಂಬರ್ಸನ್ನು ಸೆಲೆಕ್ಟ್ ಮಾಡಬೇಕೀಗ ನೀವು. ಸೊ ಎಷ್ಟು ರೀತಿ ಅಂದರೆ ಆ 11 ಮೆಂಬರ್ಸನ್ನು ಜಸ್ಟ್ ಸೆಲೆಕ್ಟ್ ಮಾಡಿ. ನೀವು ಫಸ್ಟ್ ಯಾರನ್ನು ಕರೆದ್ರಿ, ಸೆಕೆಂಡ್ ಯಾರನ್ನು ಕರೆದ್ರಿ ಮ್ಯಾಟರ್ ಆಗೋದಿಲ್ಲ. ಟೀಮಲ್ಲಿರುವ 11 ಮೆಂಬರ್ಸ್ ಮಾತ್ರ ಇಂಪಾರ್ಟೆಂಟ್ ಆಗ್ತಾರೆ. ಇಲ್ಲಿ ಆರ್ಡರ್ ಮ್ಯಾಟರ್ ಆಗೋದಿಲ್ಲ. ಫಸ್ಟ್ ಯಾರ ಹೆಸರು ಕರೀತಾರೆ, ಸೆಕೆಂಡ್ ಯಾರ ಹೆಸರು ಕರೀತಾರೆ, ದಟ್ ಡಸ್ ನಾಟ್ ಮ್ಯಾಟರ್. ದಟ್ ಈಸ್ ಅಲ್ಲಿ ನಾವು ಯಾವ ಪರ್ಸನ್ಸನ್ನು ಆಯ್ಕೆ ಮಾಡ್ಕೊಳ್ತೇವೆ ಅದು ಮಾತ್ರ ಇಂಪಾರ್ಟೆಂಟ್. ಅದೇ ಥರ ದರ್ ಈಸ್ ಸೆಕೆಂಡ್ ಕ್ವೆಶನ್ ಹಿಯರ್. There are 20 points in a plane. In how many triangles can be formed by joining these points? ಅಂದರೆ 20 ಪಾಯಿಂಟ್ಸ್ ಇದೆ ಒಂದು ಪ್ಲೇನಲ್ಲಿ, ನಾನ್ ಕೊಲಿನಿಯರ್ ಪಾಯಿಂಟ್ಸ್. ಅದರಲ್ಲಿ ನೀವು ಎಷ್ಟು ಟ್ರಯಾಂಗಲ್ಸನ್ನು ಫಾರ್ಮ್ ಮಾಡ್ಬೋದು? ಸೊ ಇಲ್ಲಿ ಯಾವುದು ಮ್ಯಾಟರ್ ಆಗ್ತದೆ? ಸೊ ಒಂದು ಟ್ರಯಾಂಗಲ್ ಫಾರ್ಮ್ ಮಾಡಲಿಕ್ಕೆ ಅಟ್ಲೀಸ್ಟ್ ಅಲ್ಲ, ಎಕ್ಸಾಕ್ಟ್ಲಿ 3 ಪಾಯಿಂಟ್ಸ್ ಬೇಕಲ್ವಾ? ಸೊ ಆ 3 ಪಾಯಿಂಟ್ಸ್ ನೀವು ಎಷ್ಟು ರೀತಿ 21 ಪಾಯಿಂಟ್ಸಲ್ಲಿ 3 ಪಾಯಿಂಟ್ಸನ್ನು ಎಷ್ಟು ರೀತಿ ಆಯ್ಕೆ ಮಾಡ್ಕೊಳ್ತೀರಿ, ದ್ಯಾಟ್ ಮ್ಯಾಟರ್ಸ್. ಸೊ ಇಲ್ಲಿ ಕೂಡ ಆರ್ಡರ್ ಮ್ಯಾಟರ್ ಆಗೋದಿಲ್ಲ. ಫಸ್ಟ್ ಯಾವ ಪಾಯಿಂಟ್ ತೊಗೊಂಡ್ರಿ, ಸೆಕೆಂಡ್ ಯಾವ ಪಾಯಿಂಟ್ ತೊಗೊಂಡ್ರಿ, ಥರ್ಡ್ ಯಾವ ಪಾಯಿಂಟ್ ತೊಗೊಂಡ್ರಿ ಮ್ಯಾಟರ್ ಆಗೋದಿಲ್ಲ. ಸೊ ಇಲ್ಲಿ ಯು ಸೆಲೆಕ್ಟ್ 3 ಪಾಯಿಂಟ್ಸ್ ಆ್ಯಂಡ್ ಜಾಯಿನ್ ದೆಮ್, ಎನಿ 3 ಪಾಯಿಂಟ್ಸ್ ಫ್ರಮ್ 21 ಪಾಯಿಂಟ್ಸ್ ಆ್ಯಂಡ್ ಜಾಯಿನ್ ದೆಮ್. ದೆನ್ ಏನಾಗ್ತದೆ, ಒಂದು ಟ್ರಯಾಂಗಲನ್ನು ಫಾರ್ಮ್ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ there is third question here. The third question says that how many 3-letter words can be formed by the letters of the word train? So ಒಂದು ವರ್ಡ್ ಕೊಟ್ಟಿದ್ದಾರೆ ಟ್ರೈನ್, ಇದರಿಂದ ಎಷ್ಟು 3-letter ವರ್ಡ್ಸ್ಗಳನ್ನು ಫಾರ್ಮ್ ಮಾಡ್ಬೋದು? ಸೊ ಯು ಹ್ಯಾವ್ ಟು ಫಾರ್ಮ್ 3-letter ವರ್ಡ್ಸ್ ಫ್ರಮ್ ದ ಲೆಟರ್ಸ್ ಆಫ್ ದ ವರ್ಡ್ ಟ್ರೈನ್. ಸೊ ಹಾಗಾದ್ರೆ ಅಂದರೆ ಮೀನಿಂಗ್ ಇರ್ಬೋದು ಅಥವಾ ಮೀನಿಂಗ್ ಇಲ್ಲದೇನೂ ಇರ್ಬೋದು ಆ ವರ್ಡಿಗೆ. ಸೊ ನೀವೇನು ಮಾಡ್ತೀರಿ, ಒಂದು ವರ್ಡ್ ಬರೀತೀರಿ, ಆರ್ಟ್, ART. ಸೊ ART ಈ 3 ಲೆಟರ್ಸ್ ಇಲ್ಲಿಂದನೇ ತೊಗೊಂಡಿದ್ದು, ಈ ವರ್ಡಿಂದನೇ ತೊಗೊಂಡಿರೋದು. ಇದೇ ವರ್ಡನ್ನು ನಾವು ಇನ್ನೂ ಎಷ್ಟು ರೀತಿ ಅರೇಂಜ್ ಮಾಡ್ಬೋದು? ನಾವು ಈ ರೀತಿ ಕೂಡ ಬರಿಬೋದು ಇದನ್ನು, ATR, ರೈಟ್? ATR ಅಂತ ಕೂಡ ಬರಿಬೋದು. ನೆಕ್ಸ್ಟ್ ಇದೇ ಲೆಟರ್ಗಳನ್ನು ತಗೊಂಡು ಇನ್ಯಾವ ರೀತಿಯಲ್ಲಿ ಅರೇಂಜ್ ಮಾಡ್ಬೋದು? ಯು ಕ್ಯಾನ್ ಅರೇಂಜ್ ಲೈಕ್ ದಿಸ್, TAR ಆರ್ TRA, ಅಥವಾ ಏನು ಮಾಡ್ಬೋದು, RAT, ದಟ್ ಈಸ್ ರೈಟ್, ಅಥವಾ RTA. ಈ ಥರ 6 ವರ್ಡ್ಗಳನ್ನು ಈ 3 ಲೆಟರ್ಗಳನ್ನು ತಗೊಂಡಿದ್ದೀರಿ. ಇಲ್ಲಿ RA ಮತ್ತು T ಈ 3 ಲೆಟರ್ಗಳಿಂದ ನಾನು 6 ವರ್ಡ್ಗಳನ್ನು ಫಾರ್ಮ್ ಮಾಡ್ಬೋದು. ನಾಟ್ ಓನ್ಲಿ ದೀಸ್ 3 ವರ್ಡ್ಸ್ ಆರ್ ದೇರ್ ಇನ್ ದ ವರ್ಡ್ ಟ್ರೈನ್, ದೆರ್ ಆರ್ ಅದರ್ 2 ವರ್ಡ್ಸ್ I and N. ಅದನ್ನು ತಗೊಂಡು ಅದು ಮತ್ತು ಬೇರೆ ಈಗ TIN ಈ ಥರ ಕೂಡ ವರ್ಡ್ಸನ್ನು ತೊಗೊಂಡು ನಾವೇನು ಮಾಡ್ಬೋದು, ಲೆಟರ್ಸನ್ನು ತೊಗೊಂಡು ವರ್ಡ್ಸನ್ನು ಫಾರ್ಮ್ ಮಾಡ್ಬೋದು. ಸೊ ಇಲ್ಲಿ ಏನು ಮ್ಯಾಟರ್ ಆಗ್ತದೆ, ನಾಟ್ ಓನ್ಲಿ ಸೆಲೆಕ್ಟಿಂಗ್, ಖಾಲಿ 3 ಲೆಟರನ್ನು ಸೆಲೆಕ್ಟ್ ಮಾಡೋದು ಮಾತ್ರ ಮ್ಯಾಟರ್ ಆಗೋದಿಲ್ಲ. ಹಿಯರ್ ದ ಅರೇಂಜ್ಮೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಯಾವ ಆರ್ಡರಲ್ಲಿ ಅರೇಂಜ್ ಮಾಡ್ತೀರಿ, ಈ ಆರ್ಡರಲ್ಲಿ ಅರೇಂಜ್ ಮಾಡಿದರೆ ನಿಮ್ಗೇನಾಗ್ತದೆ, ART ಈ ರೀತಿ ಅರೇಂಜ್ ಮಾಡಿದರೆ ಆರ್ಟ್ ಅಂತ ವರ್ಡ್ ಸಿಗ್ತದೆ, RAT ಅಂತ ಅರೇಂಜ್ ಮಾಡಿದರೆ ರ್ಯಾಟ್ ಅಂತ ವರ್ಡ್ ಸಿಗ್ತದೆ. ಸೊ ದೀಸ್ ಆರ್ 2 ಡಿಫ್ರೆಂಟ್ ವರ್ಡ್ಸ್. ಸೊ ಹಿಯರ್ ಅರೇಂಜ್ಮೆಂಟ್ ಮ್ಯಾಟರ್ಸ್. ಸೊ ದಿಸ್ ಮೀನ್ಸ್, ಸೊ ಇಲ್ಲಿ ಇದೇನು ಕೊಡ್ತದೆ, ದ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಟ್ರೈನ್ ಟೇಕನ್ 3 at a ಟೈಮ್. ಒಂದು ವೇಳೆ ಖಾಲಿ 3 ಲೆಟರ್ಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ನೀವು ಹೇಗೆ ಆಯ್ಕೆ ಮಾಡ್ತೀರಿ? ಆ 3 ಲೆಟರ್ಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಯಾವುದಾದ್ರೂ ತೊಗೊಳ್ಬೋದು. ನೀವು TRA ಅಂತಾದರೂ ತೊಗೊಳ್ಬೋದು, ಅಥವಾ AIN ಅಂತಾದರೂ ತೊಗೊಳ್ಬೋದು, ಅಥವಾ RIN, ಎನಿ ವರ್ಡ್ಸ್, 3 ವರ್ಡ್ಸ್ ಯು ಕ್ಯಾನ್ ಸೆಲೆಕ್ಟ್. ಸೊ ಅಲ್ಲಿ ಆರ್ಡರ್ ಮ್ಯಾಟರ್ ಆಗೋದಿಲ್ಲ. TRA ಸೆಲೆಕ್ಟ್ ಮಾಡಿದ್ರು ಅಂದರೂ ಕೂಡ ಒಂದೇ, RAT ಸೆಲೆಕ್ಟ್ ಮಾಡಿದ್ರು ಅಂದರೂ ಕೂಡ ಅದೇ ಸೆಲೆಕ್ಷನ್ ಬರ್ತದೆ. ಸೊ ಹಾಗಾಗಿ ಹಿಯರ್ ಆರ್ಡರ್ ಡಸ್ ನಾಟ್ ಮ್ಯಾಟರ್. ಸೊ ಬ್ರೀಫ್ ಆಗಿ ಪರ್ಮ್ಯುಟೇಷನ್ ಅಂದರೆ ಇಟ್ ಈಸ್ arrangement of objects in a definite order taken some or all at a time. And combination means selection of the objects taken some or all at a time. So idu difference between ಅಥವಾ similarity between combination and permutation. So ivaga
ನಾವು ಪರ್ಮ್ಯುಟೇಷನಲ್ಲಿ ಏನಾದರೂ ಒಂದು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೇವೆ, ಅಥವಾ ಪರ್ಮ್ಯುಟೇಷನ್ ಅಥವಾ ಕಾಂಬಿನೇಷನಲ್ಲಿ ನಾವು ಏನಾದರೂ ಕೌಂಟ್ ಮಾಡ್ತಾ ಇರ್ತೇವೆ. ಸೊ ಇಟ್ ಈಸ್ ಇನ್ ಹೌ ಮೆನಿ ವೇಸ್ ಅಥವಾ ಹೌ ಮೆನಿ ವರ್ಡ್ಸ್ ಆರ್ ಹೌ ಮೆನಿ ಲೆಟರ್ಸ್, ಆ ಥರ ನಾವು ಕೌಂಟ್ ಮಾಡ್ತಾ ಇರ್ತೇವೆ. ಸೊ ಈ ಕೌಂಟ್ ಮಾಡಬೇಕಾದ್ರೆ ದರ್ ಈಸ್ ಅ ಟೆಕ್ನಿಕ್. ಸೊ ದರ್ ಈಸ್ ಅ ಟೆಕ್ನಿಕ್ ಬಿಹೈಂಡ್ ಕೌಂಟಿಂಗ್ ದ ನಂಬರ್ ಆಫ್ ವೇಸ್ ಆರ್ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆ್ಯಂಡ್ ಸೆಲೆಕ್ಷನ್ಸ್. ಆ್ಯಂಡ್ ಆ ಟೆಕ್ನಿಕ್ಕಿಗೆ ಬೇಸ್ ಆಗಿ ದರ್ ಈಸ್ ಎ ಪ್ರಿನ್ಸಿಪಲ್ ದಟ್ ಈಸ್ ನೋನ್ ಆ್ಯಸ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. ಸೊ ವಾಟ್ ಯು ಮೀನ್ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್? ಸಪೋಸ್ ನಾನು ನಿಮಗೆ ಒಂದು ಸಿಂಪಲ್ ಕ್ವೆಶನ್ ಕೇಳ್ತೇನೆ ಈಗ. ಸೊ ದೇರ್ ಆರ್ circles arranged like this. I ask you a question, how many circles are there? So you start counting 1, 2, 3, 4, 5, 6 and so on, and your answer is 18 after some 30 seconds, right? So the answer of this question is 18. But is it necessary to count the single objects? No. Suppose you take here 6 objects, 6 circles in a row and 3 circles in a column, then total number of circles ಈ ರೀತಿ ಕೂಡ ಸಿಗ್ತದೆ ನಮಗೆ. 6 into 3 is equal to 18 ways. So that is 18 circles. 18 ಸರ್ಕಲ್ಸ್. ಈ ರೀತಿ ಕೂಡ ನೀವು ಕೌಂಟ್ ಮಾಡ್ಬೋದು. ಅಂದರೆ ಆ್ಯಕ್ಚುಯಲ್ ಆಗಿ ಕೌಂಟ್ ಮಾಡಬೇಕಾಗಿಲ್ಲ, ಇಲ್ಲಿ ಒಂದು ಟೆಕ್ನಿಕ್ ಇದೆ ಕೌಂಟ್ ಮಾಡಲಿಕ್ಕೆ. ಸೊ ನಾವು ಇಲ್ಲಿ ಎಷ್ಟು ಸರ್ಕಲ್, ರೋ ಅಲ್ಲಿ ಎಷ್ಟು ಸರ್ಕಲ್ ಇದೆ ನೋಡ್ತೇವೆ, ಕಾಲಮಲ್ಲಿ ಎಷ್ಟು ಸರ್ಕಲ್ ಇದೆ ನೋಡ್ತೇವೆ, ದೆನ್ ಅದನ್ನು 6 into 3 ಮಾಡಿದರೆ 18 ಸರ್ಕಲ್ ಸಿಗ್ತದೆ. ಲೆಟ್ ಅಸ್ ಟೇಕ್ one more example here. Suppose you have 3 pants and 2 shirts. ಸೊ ನಿಮ್ಮ ಹತ್ರ ಈಗ 3 ಪ್ಯಾಂಟ್ ಇದೆ, 2 ಶರ್ಟ್ ಇದೆ. ನೀವೀಗ ಡ್ರೆಸ್ ಅಪ್ ಆಗಬೇಕು ಒಂದು ಫಂಕ್ಷನಿಗೆ ಹೋಗಲಿಕ್ಕೆ. ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಡ್ರೆಸ್ ಅಪ್ ವಿತ್ 3 ಪ್ಯಾಂಟ್ಸ್ ಆ್ಯಂಡ್ 2 ಶರ್ಟ್ಸ್? ಸೊ ಆ ಪ್ಯಾಂಟ್ಗಳಿಗೆ ನಾವು ಹೆಸರು ಕೊಡುವ P1, P2, P3 ಆ್ಯಂಡ್ ಶರ್ಟ್ 2 ಶರ್ಟ್ ಇದೆ ಅಲ್ವಾ, ಅದಕ್ಕೆ ಹೆಸರು ಕೊಡುವ ಶರ್ಟ್ 1 ಆ್ಯಂಡ್ ಶರ್ಟ್ 2. ಸೊ ಇವಾಗ ನಾವು ಈ 3 ಪ್ಯಾಂಟ್ ಮತ್ತು 2 ಶರ್ಟ್ಗಳನ್ನು ಎಷ್ಟು ರೀತಿಯಾಗಿ ಮ್ಯಾಚ್ ಮಾಡಿ ಅಥವಾ ಪ್ಯಾರ್ ಮಾಡಿ ಹಾಕ್ಕೊಂಡು ಹೋಗ್ಬೋದು. ಸೊ ಸಪೋಸ್ ನಾನೀಗ ಪ್ಯಾಂಟ್ 1ಅನ್ನು ಸೆಲೆಕ್ಟ್ ಮಾಡಿದೆ, ಆಗ ಐ ಕ್ಯಾನ್ ಸೆಲೆಕ್ಟ್ ಶರ್ಟ್ 1 ಆರ್ ಶರ್ಟ್ 2. ಇನ್ ದ ಸೇಮ್ ವೇ if I select pant 2, I can select shirt 1 or shirt 2. Suppose I select pant 3, then I can select shirt 1 or shirt 2, right? ಈಗ ಒಟ್ಟಾರೆಯಾಗಿ ನೀವು ಎಷ್ಟು ರೀತಿಯಾಗಿ ಡ್ರೆಸ್ ಅಪ್ ಆಗ್ಬೋದು. ಸೊ ಯು ಕ್ಯಾನ್ ಡ್ರೆಸ್ ಅಪ್ ವಿತ್ ಪ್ಯಾಂಟ್ 1 ಶರ್ಟ್ 1 ಆರ್ ಪ್ಯಾಂಟ್ 1 ಶರ್ಟ್ 2 ಆರ್ ಪ್ಯಾಂಟ್ 2 ಶರ್ಟ್ 1, ಪ್ಯಾಂಟ್ 2 ಶರ್ಟ್ 2, ಪ್ಯಾಂಟ್ 3 ಶರ್ಟ್ 1, ಪ್ಯಾಂಟ್ 3 ಶರ್ಟ್ 2. So that is, there are 6 ways of dressing up. So is it necessary to calculate like this and ಎಷ್ಟು ರೀತಿಯಲ್ಲಿ ಡ್ರೆಸ್ ಅಪ್ ಆಗಬೇಕು ಅಂತ ಹೇಳಬೇಕಾ? ಇಲ್ಲ. ಸೊ ಈ ರೀತಿ ಕೂಡ ಹೇಳ್ಬೋದು. ನಿಮ್ಮ ಹತ್ರ 3 ಪ್ಯಾಂಟ್ಸ್ ಇದೆ, there are 3 ways of selecting pant and there are 2 ways of selecting shirt. So totally there are 3 into 2 ways of selecting pants or shirt, that is 3 into 2, that is 6 ways. ಸೇಮ್ ಆನ್ಸರ್ ಇಲ್ಲಿ ಕೂಡ 6 ways ಬಂದಿದೆ. ಸೊ ಈ ರೀತಿ ಮಾಡಿದರೂ ಕೂಡ ನಿಮ್ಗೆ ಅದೇ ಆನ್ಸರ್ ಬರ್ತದೆ. ಸೊ ಒಂದು ವೇಳೆ ನಿಮಗೆ ನಿಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದು ನೀವು ಈ 3 ಪ್ಯಾಂಟ್ ಮತ್ತು 2 ಶರ್ಟ್ ತೊಗೊಂಡು ಬಂದಿದ್ದಾರೆ, ಅದರಲ್ಲಿ ಯು ಪಿಕ್ 1 ಪ್ಯಾಂಟ್ ಆರ್ 1 ಶರ್ಟ್ ಅಥವಾ ಯು ಪಿಕ್ ಎನಿ 1 ಐಟಮ್ ಅಂತ ಹೇಳ್ತಾರೆ, ಪ್ಯಾಂಟ್ ಆರ್ ಶರ್ಟ್. ಆವಾಗ ನೀವೇನು ಮಾಡ್ತೀರಿ? ಹೌ ಯು ಕ್ಯಾನ್ ಡ್ರೆಸ್ ಅಪ್, how you can select pant or shirt? You can select pant 1 or pant 2 or pant 3 or shirt 1 or shirt 2. That is, there are 5 ways of picking a pant or a shirt. So there are 5 ways. ಅದನ್ನು ಈ ರೀತಿ ಕೂಡ ಹೇಳ್ಬೋದಲ್ವಾ? ಸಪೋಸ್ ನೀವು ಪ್ಯಾಂಟ್ಸ್ ಎಷ್ಟಿದೆ ಸೆಲೆಕ್ಷನಿಗೆ, there are 3 pants, shirts ಎಷ್ಟಿದೆ 2 pants. So how many ways you can select a pant or a shirt, a pant or a shirt? So a pant or a shirt ಅನ್ನು ನೀವು ಎಷ್ಟು ರೀತಿ ಸೆಲೆಕ್ಟ್ ಮಾಡ್ಬೋದು? There are 3 pants, 2 shirts. So totally you can select
in 3 plus 2 that is equal to 5 ways. ಸೊ 5 ರೀತಿಯಲ್ಲಿ ನೀವೇನು ಮಾಡ್ಬೋದು, ಒಂದು ಪ್ಯಾಂಟ್ ಅಥವಾ ಒಂದು ಶರ್ಟನ್ನು ಸೆಲೆಕ್ಟ್ ಮಾಡ್ಬೋದು. ಒಂದು ಪ್ಯಾಂಟ್ ಮತ್ತು ಒಂದು ಶರ್ಟನ್ನು ತಗೊಂಡು ಎಷ್ಟು ರೀತಿಯಾಗಿ, ಒಂದು ಪ್ಯಾಂಟ್ ಆ್ಯಂಡ್ ಒಂದು ಶರ್ಟನ್ನು ತಗೊಂಡು ಎಷ್ಟು ರೀತಿಯಾಗಿ ಡ್ರೆಸ್ಅಪ್ ಆಗ್ಬೋದು, 3 into 2 that is equal to 6 ways. Suppose there are 3 pants and 2 shirts. ಸೊ ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ತೀರಿ ಅಂದರೆ ಒಂದು ಪ್ರಿನ್ಸಿಪಲನ್ನು ಅಬ್ಸರ್ವ್ ಮಾಡ್ತೀರಿ. ವಾಟ್ ಈಸ್ ದಟ್ ಪ್ರಿನ್ಸಿಪಲ್? ದಟ್ ಈಸ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. ದೆರ್ ಆರ್ 2 principles here. One is multiplication principle and another one is addition principle. ಇಲ್ಲಿ ನಾವು ಎರಡನ್ನೂ ಹೇಳಿದ್ದೇವೆ ಈಗ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಬರೋದ್ರಿಂದ ಇದು ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್, ಇಲ್ಲಿ ಅಡಿಷನ್ ಬರೋದ್ರಿಂದ ಇದು ಅಡಿಷನ್ ಪ್ರಿನ್ಸಿಪಲ್. ಸೊ ವಾಟ್ is multiplication principle? Suppose there are m ways of doing a work A, or if an event andre chatvatike, event A occurs in m ways, following which another event occurs in n ways, then the total number of ways of occurrence of the 2 events is m into n. Total number of ways of occurrence of 2 events is m into n. So one event occurs in m ways, and for each way of occurrence of that event, there are n ways of occurring the other event. ಅಂದರೆ ಈವೆಂಟ್ ಎ ಕೂಡ ಆಗಬೇಕಿಲ್ಲಿ, ಅದಾದಮೇಲೆ ಈವೆಂಟ್ ಬಿ ಕೂಡ ಆಗಬೇಕು. ಆಗ ಆ ಎರಡೂ ಈವೆಂಟ್ಗಳು ಕಂಪ್ಲೀಟ್ ಆಗುವ ರೀತಿಗಳು ಎಷ್ಟು? m into n. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ಗೆ ಕೀ ವರ್ಡ್ ಯಾವುದು? ಆ್ಯಂಡ್. ಸೊ ವೆನೆವರ್ ಆ್ಯಂಡ್ ಕಮ್ಸ್, ಇದು ಆಗಬೇಕು ಅದು ವರ್ಕ್ ಆಗಬೇಕು, ಎರಡು ವರ್ಕ್ಸ್ಗಳಾಗಬೇಕು ಅಂತ ಹೇಳುವಾಗ ನಾವು ಮಲ್ಟಿಪ್ಲಿಕೇಶನ್ ನಂಬರ್ ಆಫ್ ವೇಸ್ ಅಂತ ಕೇಳಿದರೆ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲನ್ನು ಯೂಸ್ ಮಾಡ್ತೇವೆ. ಇಲ್ಲೀಗ ಸಪೋಸ್ ಅನ್ ಈವೆಂಟ್ ಎ ಆಕರ್ಸ್ ಇನ್ m ways and another event B occurs in n ways, then either of the 2 events, that is event A or event B, can occur in m plus n ways. ಅಂದರೆ ಎರಡು ಈವೆಂಟ್ಸ್ಗಳಾಗ್ತಾ ಇದ್ದಾವೆ, ಎರಡು ಇಂಡಿಪೆಂಡೆಂಟ್ ಈವೆಂಟ್ಸ್ಗಳು. ನಿಮ್ಮ ಟಾಸ್ಕ್ ಕಂಪ್ಲೀಟ್ ಆಗೋದು ಯಾವ್ದಾದ್ರು ಒಂದು ಈವೆಂಟ್ ಆದರೆ. ಸೊ ಐದರ್ A happens or B happens, your task Z completes. In how many ways A or B completes? In m plus n ways. If there are m ways of occurrence of the event A and there are n ways of the occurrence of the event B, then there are m plus n ways of occurrence of the event A or event B. So or is a keyword for addition principle. ಯಾವಾಗ ನೀವು ನಂಬರ್ ಆಫ್ ವೇಸನ್ನು ಆ್ಯಡ್ ಮಾಡಬೇಕು ಅಂದರೆ ಅಲ್ಲಿ ಆರ್ ಇದ್ದಾಗ, ಅಂದರೆ ಹೀಗೆ ಸಹ ಆಗ್ಬೋದು ವರ್ಕ್ ಅಥವಾ ಹಾಗೆ ಸಹ ಆಗ್ಬೋದು ಅಂತ ಇದ್ದರೆ ಅಥವಾ ಇದ್ದರೆ ಆಗ ನೀವು ಎಡಿಷನ್ ಪ್ರಿನ್ಸಿಪಲನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್, if an operation can be performed in m different ways, following which another operation can be performed in n different ways, then the total number of occurrence of the events in the given order is m into n. And the addition principle is, if there are m different ways of performing an operation and n another ways of performing that operation, then the total number of ways of performing that operation is m plus n. So again, I have picturized addition principle and multiplication principle. So here, event A occurs in m ways, event B occurs in n ways, event A or event B can occur in m plus n ways. ಅಂದರೆ ನಿಮಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಆ ಟಾಸ್ಕ್ ಕಂಪ್ಲೀಟ್ ಆಗೋದು ಯಾವಾಗ? ನೀವು ಐದರ್ ಇವೆಂಟ್ ಎ ಅನ್ನು ಪರ್ಫಾರ್ಮ್ ಮಾಡಿದರೆ ಅಥವಾ ಇವೆಂಟ್ ಬಿ ಅನ್ನು ಪರ್ಫಾರ್ಮ್ ಮಾಡಿದರೆ. ಇವೆಂಟ್ ಎ m ರೀತಿಲಿ ಆಗೋದಾದರೆ, ಇವೆಂಟ್ ಎ ಬಿ n ರೀತಿಲಿ ಆಗೋದಾದರೆ, ಇವೆಂಟ್ ಎ ಆರ್ ಬಿ ಎಷ್ಟು ರೀತಿಲಿ ಆಗ್ತದೆ? m plus n ವೇಸಲ್ಲಿ ಆಗ್ತದೆ ಆ್ಯಂಡ್ ಯುವರ್ ಟಾಸ್ಕ್ ಕಂಪ್ಲೀಟ್ಸ್. ಆ್ಯಂಡ್ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಏನು ಹೇಳ್ತದೆ ಅಂತ ಹೇಳಿದರೆ, ಇವೆಂಟ್ ಎ m ವೇಸಲ್ಲಾದರೆ, ಇವೆಂಟ್ ಬಿ n ವೇಸಲ್ಲಾದರೆ ನಿಮ್ಮ ವರ್ಕ್ ಆರ್ ಟಾಸ್ಕ್ ಝಡ್ ಕಂಪ್ಲೀಟ್ ಆಗೋದು ಯಾವಾಗ? ಇವೆಂಟ್ ಎ ಮತ್ತು ಇವೆಂಟ್ ಬಿ ಎರಡೂ ಪರ್ಫಾರ್ಮ್ ಆದರೆ ಒನ್ ಫಾಲೋವಿಂಗ್ ಅದರ್, ದೆನ್ ನಿಮ್ಮ ವರ್ಕ್ ಝಡ್ ಕಂಪ್ಲೀಟ್ ಆಗ್ತದೆ ಇನ್ ಹೌ ಮೆನಿ ವೇಸ್? m into n ways. ಸೊ ದಿಸ್ ಈಸ್ ಅ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ದಟ್ ಈಸ್ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಆ್ಯಂಡ್ addition principle. Together we call it as fundamental principle of counting. Based on this, we derive formula for permutation and combinations.
So I have given this example. If there are 3 ways to travel from Bangalore to Mumbai and 2 ways from Mumbai to Delhi, then in how many ways one can travel from Bangalore to Delhi through Mumbai? So Bangalore ಇಂದ ಮುಂಬೈಗೆ 3 ways ಇದೆ, ಮುಂಬೈಯಿಂದ ಡೆಲ್ಲಿಗೆ ಎಷ್ಟು 2 ways ಇದೆ. ಆ 3 waysಗಳು ನಾನು ಕೊಟ್ಟಿದ್ದೇನೆ ಇಲ್ಲಿ. ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು ಅಥವಾ ಫ್ಲೈಟಲ್ಲಿ ಹೋಗ್ಬೋದು. ಬೆಂಗಳೂರಿಂದ ಮುಂಬೈಗೆ, ಮುಂಬೈ ಟು ಡೆಲ್ಲಿ ಟ್ರೈನಿಂದ ಆದರೂ ಟ್ರಾವೆಲ್ ಮಾಡ್ಬೋದು ಅಥವಾ ಫ್ಲೈಟಿಂದ ಆದರೂ ಟ್ರಾವೆಲ್ ಮಾಡ್ಬೋದು. ಹಾಗಾದರೆ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಮುಂಬೈ ಮೂಲಕ ಥ್ರೂ ಮುಂಬೈ ಇನ್ ಅಂದರೆ ನೀವು ಡೈರೆಕ್ಟಾಗಿ ಬ್ಯಾಂಗ್ಳೂರ್ ಟು ಡೆಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಯು ಹ್ಯಾವ್ ಟು ಗೋ ಟು ಮುಂಬೈ ಆ್ಯಂಡ್ ದೆನ್ ಟು ಡೆಲ್ಲಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಅಪ್ಲೈ ಆಗ್ತದೆ. ದರ್ ಆರ್ 3 ways ಆಫ್ ಟ್ರಾವೆಲಿಂಗ್ ಫ್ರಮ್ A to B, ಮೀನ್ಸ್ ಬ್ಯಾಂಗ್ಳೂರ್ ಟು ಮುಂಬೈ, ಆ್ಯಂಡ್ ದರ್ ಆರ್ 2 ways of traveling from Mumbai to Delhi. Then there are 3 into 2 ways from A to B, means Bangalore to Mumbai and Mumbai to Delhi. That is 6 ways to travel from Bangalore to Delhi. Let us solve some problems based on fundamental principle of counting now. These are the problems from examples and exercise 7.1. So let us see the first problem now. So first problem ಏನಿದೆ ಅದರಲ್ಲಿ, the question is like this: how many 3-digit numbers can be formed from the digits 1, 2, 3, 4 and 5, assuming that there are 2 parts. First part is repetition of the digits allowed and the second part is repetition of the digits not allowed. So ಈ ರೀತಿ 2 ಪಾರ್ಟ್ ಇದೆ. ನಾವು ಈಗ ಫಸ್ಟ್ ಪಾರ್ಟನ್ನು ಸಾಲ್ವ್ ಮಾಡುವ. ಸೊ ಫಸ್ಟ್ ಪಾರ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ, ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಅಲೌ ಆಗುವ ಹಾಗೆ ನಮಗೆ ಕೊಟ್ಟಿರುವ ನಂಬರ್ಸ್ 5 ನಂಬರ್ಸನ್ನು ಕೊಟ್ಟಿದ್ದಾರೆ, 1, 2, 3, 4 ಆ್ಯಂಡ್ 5. ಅದರಿಂದ ಎಷ್ಟು 3-digit ನಂಬರ್ಸ್ಗಳನ್ನು ಫಾರ್ಮ್ ಮಾಡ್ಬೋದಂತ ಕೇಳಿದಾರಲ್ಲಿ. ಸೊ ಇಲ್ಲೀಗ given digits, number of given digits are 5, we have to form 3 digits. ಸೊ ಇವಾಗ ಫಸ್ಟ್ ಕ್ವೆಶನಲ್ಲಿ ರಿಪಿಟೇಷನ್ ಅಲೌಡ್ ಹೇಳಿದ್ದಾರೆ, ರಿಪಿಟೇಷನ್ ಅಲೌಡ್. ಸೊ 3 ಡಿಜಿಟ್ನ ನಂಬರ್ ಫಾರ್ಮ್ ಮಾಡಬೇಕಂದ್ರೆ ನೀವು ಆರ್ಡರಲ್ಲಿ 3 ನಂಬರ್ಗಳನ್ನು ಬರಿಬೇಕು. ಯಾವ ನಂಬರ್ಸನ್ನು ತಗೊಂಡು ಆ 1, 2, 3, 4, 5 ಆ 5 ನಂಬರಲ್ಲಿ ಯಾವುದಾದ್ರು 3 ನಂಬರ್ಸನ್ನು ತಗೊಂಡು ನೀವು ಬರಿಬೇಕು. ಸೊ ದೆರ್ ಆರ್ 5 ನಂಬರ್ಸ್ ಗಿವನ್, 1, 2, 3, 4 ಆ್ಯಂಡ್ 5. ಈ 5 ನಂಬರ್ಸ್ಗಳಿಂದ ನಾವು 3 ನಂಬರನ್ನು ತಗೊಂಡು ಅವುಗಳನ್ನು ಎಷ್ಟು ರೀತಿ 3-digit ನಂಬರ್ ಆಗಿ ಫಾರ್ಮ್ ಮಾಡ್ಬೋದು ಅಂತೇಳಿ. ದಟ್ ಈಸ್ ನಥಿಂಗ್ ಬಟ್ ಫಿಲ್ಲಿಂಗ್ ದ 3 ವೇಕೆಂಟ್ ಪ್ಲೇಸಸ್ ವಿತ್ 5 ಆಬ್ಜೆಕ್ಟ್ಸ್. 5 ವಸ್ತುಗಳಿಂದ 3 ಖಾಲಿ ಜಾಗವನ್ನು ನಾವು ಎಷ್ಟು ರೀತಿಯಲ್ಲಿ ಫಿಲ್ ಮಾಡ್ಬೋದಾ ಅಷ್ಟು ನಂಬರ್ಸ್ ನಮಗೆ ಫಾರ್ಮ್ ಆಗ್ತದೆ. ಈಗ ಈ ಫಸ್ಟ್ ವೇಕೆಂಟ್ ಪ್ಲೇಸನ್ನು ತಗೊಳ್ಳುವ. ಈ ಫಸ್ಟ್ ವೇಕೆಂಟ್ ಪ್ಲೇಸ್ ಎಷ್ಟು ರೀತಿಯಲ್ಲಿ ಫಿಲ್ ಆಗ್ತದೆ? ಸೊ ಈ ಫಸ್ಟ್ ವೇಕೆಂಟ್ ಪ್ಲೇಸನ್ನು ಫಿಲ್ ಮಾಡಲಿಕ್ಕೆ ನಿಮ್ಮ ಹತ್ರ 5 ಆಬ್ಜೆಕ್ಟ್ಸ್ ಅಥವಾ 5 ನಂಬರ್ಸ್ ಇದೆ. ಯಾವುದೆಲ್ಲ? 1, 2, 3, 4, 5 ಆರ್ 1, 2, 3, 4, 5. ಸೊ ಆ 5 ನಂಬರ್ಸಲ್ಲಿ ಯಾವ ನಂಬರ್ಸ್ ಬೇಕಾದರೂ ನೀವು ಈ ಪ್ಲೇಸಲ್ಲಿ ಹಾಕ್ಬೋದು. 1 or 2 or 3 or 4 or 5. There are 5 options. So number of ways of filling the first vacant place is 5. There are 5 ways to fill the first vacant place. ಈಗ ನಾನು ಸೆಕೆಂಡ್ ವೇಕೆಂಟ್ ಪ್ಲೇಸಿಗೆ ಬಂದೆ. ಈಗ ಸೆಕೆಂಡ್ ವೇಕೆಂಟ್ ಪ್ಲೇಸಿಗೆ ಬಂದಾಗ ನಾನು ಈ ವೇಕೆಂಟ್ ಪ್ಲೇಸನ್ನು ಎಷ್ಟು ರೀತಿ ಫಿಲ್ ಮಾಡ್ಬೋದು? ಎಷ್ಟು ನಂಬರ್ ಉಳಿತು ನಿಮ್ಮ ಹತ್ರ? ಸರಿಯಾಗಿ ಗಮನಿಸಿ, ಎಷ್ಟು ನಂಬರ್ ಉಳಿತು ನಿಮ್ಮ ಹತ್ರ? ಸೊ ಅಲ್ಲಿ ಕ್ವೆಶನ್ ಏನು ಕೊಟ್ಟಿದ್ದಾರೆ? ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಅಲೌಡ್. ಹಾಗಾಗಿ ನೀವು ಇಲ್ಲಿ ಯಾವುದೇ ನಂಬರನ್ನು ಬರೀರಿ, ಮತ್ತೆ ನೀವು ಆ ನಂಬರನ್ನು ಇಲ್ಲಿ ಯೂಸ್ ಮಾಡ್ಬೋದು. ನೀವು ಇಲ್ಲಿ 1 ಬರ್ದ್ರಿ ಅಂತ ಇಟ್ಕೊಳ್ಳಿ, ಆಗ ಮತ್ತೆ ಈ ಪ್ಲೇಸಲ್ಲಿ ನೀವು 1 ಕೂಡ ಫಿಲ್ ಮಾಡ್ಬೋದು. ಸೊ ಹಾಗಾಗಿ ನೀವು ಯಾವುದು ನಂಬರನ್ನು ಬರೆದ್ರೆ ಕೂಡ ಇಲ್ಲಿ, ಬಿಕಾಸ್ ರಿಪಿಟೇಷನ್ ಈಸ್ ಅಲೌಡ್, ವಿ ಕ್ಯಾನ್ ಯೂಸ್ ದ ಸೇಮ್ ನಂಬರ್ ಫಾರ್ ದ ನೆಕ್ಸ್ಟ್ ಪ್ಲೇಸಸ್ ಆಲ್ಸೋ. ಸೊ ಹಿಯರ್ ಆಲ್ಸೋ ಯು ಕ್ಯಾನ್ ಫಿಲ್ ದಿ ಸೆಕೆಂಡ್ ವೇಕೆಂಟ್ ಪ್ಲೇಸ್ ಇನ್ 5 ways. ಅದೇ ಥರ ಥರ್ಡ್ ವೇಕೆಂಟ್ ಪ್ಲೇಸನ್ನು ಕೂಡ ನಾವು ಎಷ್ಟು ರೀತಿ ಫಿಲ್ ಮಾಡ್ಬೋದು? 5 ways, ಬಿಕಾಸ್ ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಇಸ್ ಅಲೌಡ್ ಹಿಯರ್. ಸೊ ದೆರ್ ಆರ್ 5 ways each of filling the 3 vacant places. Then now answer my question, how many 3-digit numbers can be formed? Because this task completes, the forming 3-digit number task completes only if you fill all these 3 vacant places. You fill first vacant place and second vacant place and third vacant place. There is and. So the whole task completes if you do all these 3 things.
ಸೊ ಹಾಗಾಗಿ ಇದನ್ನು 5 ವೇಸಲ್ಲಿ, ಇದನ್ನು 5 ವೇಸಲ್ಲಿ, ಇದನ್ನು 5 ವೇಸಲ್ಲಿ ಅಂದರೆ ಟೋಟಲ್ ಆಗಿ ಈ ವರ್ಕನ್ನು ಇದು ಆಗಬೇಕು, ಇದು ಆಗಬೇಕು, ಇದು ಆಗಬೇಕು. ಆಗ ಟೋಟಲ್ ಆಗಿ ಈ ವರ್ಕನ್ನು ಎಷ್ಟು ರೀತಿ ಕಂಪ್ಲೀಟ್ ಮಾಡ್ಬೋದು? ದಟ್ ಈಸ್ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ the number of ways of filling the 3 vacant places is equal to 5 into number of ways of filling 3 vacant places is equal to 5 into 5, that is equal to 125. So that many 3-digit numbers can be formed from the given digits 1, 2, 3, 4, 5 when the repetition of the digits allowed. So here you observe that we used the fundamental principle of counting for 3 events in succession, but while defining we have taken only 2 events. That means we can extend the fundamental principle of counting for 2 or more than 2 events, right? ಸೊ ಇಲ್ಲಿ ಒಂದು ಈವೆಂಟ್ ಎಮ್ ರೀತಿಲಾದರೆ, ಇನ್ನೊಂದು ಈವೆಂಟ್ ಎನ್ ರೀತಿಲಾದರೆ, ಮತ್ತೊಂದು ಈವೆಂಟ್ ಪಿ ರೀತಿಲಾದರೆ, ಆಲ್ ದೀಸ್ 3 ಈವೆಂಟ್ಸ್ ಟುಗೆದರ್ ಕ್ಯಾನ್ ಹ್ಯಾಪನ್ ಇನ್ ಎಮ್ ಇಂಟು ಎನ್ ಇಂಟು ಪಿ ವೇಸ್. ಅದೇ ರೀತಿ ಎಡಿಷನ್ ಪ್ರಿನ್ಸಿಪಲನ್ನು ಕೂಡ ನಾವು ಎಕ್ಸ್ಟೆಂಡ್ ಮಾಡ್ಬೋದು 2 ಆರ್ ಮೋರ್ ಈವೆಂಟ್ಸಿಗೆ. ಸೊ ಇಲ್ಲಿ ಈಗ 3 ಡಿಜಿಟ್ ನಂಬರ್ಸ್ ಎಷ್ಟು ಫಾರ್ಮ್ ಆಯಿತು? 125 ಇಫ್ ದ ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಇಸ್ ಅಲೌಡ್. ಸಪೋಸ್ ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಇಸ್ ನಾಟ್ ಅಲೌಡ್, ಆಗ ಏನಾಗ್ತದೆ ಅಂತ ನೋಡುವ. ಲೆಟ್ ಅಸ್ ಸಿ ದ ಸೆಕೆಂಡ್ ಪಾರ್ಟ್, ರಿಪಿಟೇಷನ್ ಆಫ್ ದ digits not allowed. So simple is the question. ಅದೇ ಥರ ಮಾಡಲಿಕ್ಕೆ we have to fill again the 3 vacant places with the given 5 digits, but here one condition applies, that is repetition of the digit is not allowed. So first place, no problem, all the 5 numbers are available, so you can fill the first vacant place in 5 ways. ಎರಡನೇ vacant place ಅನ್ನು ಎಷ್ಟು ರೀತಿ fill ಮಾಡ್ತೀರಿ? Yes, now we fill the second vacant place in 4 ways. Why? Because ಇಲ್ಲಿ ರಿಪಿಟೇಷನ್ ಅಲೌ ಇಲ್ಲದೆ ಇರೋದ್ರಿಂದ ಇಲ್ಲಿ ಯೂಸ್ ಮಾಡಿದ ನಂಬರನ್ನು ಇಲ್ಲಿ ಯೂಸ್ ಮಾಡುವ ಹಾಗಿಲ್ಲ. ಸಪೋಸ್ ನೀವು 1 ಆಲ್ರೆಡಿ ಈ ವೇಕೆಂಟ್ ಪ್ಲೇಸಲ್ಲಿ ಫಿಲ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ದರ್ ಆರ್ 5 ways, ಯು ಕ್ಯಾನ್ ಫಿಲ್ 1 or 2 or 3 or 4 or 5, ಯಾವುದೇ ನಂಬರನ್ನು ಫಿಲ್ ಮಾಡ್ಬೋದು. ಯಾವ್ದು ನಂಬರನ್ನು ಫಿಲ್ ಮಾಡಿದರೆ ಕೂಡ ಉಳಿದ ಡಿಜಿಟ್ಸ್ ಎಷ್ಟು? 4. ಸೊ ಆ 4 ಡಿಜಿಟಿಂದ ಸೆಕೆಂಡ್ ವೇಕೆಂಟ್ ಪ್ಲೇಸನ್ನು ಫಿಲ್ ಮಾಡಬೇಕು. ಸೊ ಹೌ ಮೆನಿ ವೇಸ್ ಆರ್ ದೇರ್ to fill the second vacant place? That is 4 ways. ಅದೇ ಥರ ಥರ್ಡ್ ವೇಕೆಂಟ್ ಪ್ಲೇಸನ್ನು ಎಷ್ಟು ರೀತಿ ಫಿಲ್ ಮಾಡ್ಬೋದು? ಫಸ್ಟ್ ಪ್ಲೇಸನ್ನು 1 ನಂಬರಿಂದ, ಸೆಕೆಂಡ್ ಪ್ಲೇಸನ್ನು ಸಪೋಸ್ 3ಇಂದ ಫಿಲ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ. ಆಗ ನಿಮ್ಮ ಹತ್ರ ಉಳಿಯುವ ನಂಬರ್ ಯಾವುದು? 2, 4, 5. ದರ್ ಆರ್ 3 ಆಪ್ಷನ್ಸ್ ಫಾರ್ ಯು. ಸೊ ನಾವು ಫ್ರಮ್ ದ್ಯಾಟ್ 3 ಆಪ್ಷನ್ಸ್ ಯು ಹ್ಯಾವ್ ಟು ಫಿಲ್ ದ ಥರ್ಡ್ ವೇಕೆಂಟ್ ಪ್ಲೇಸ್. ಸೊ ಹಾಗಾಗಿ ನಾವು ಲಾಸ್ಟ್ ವೇಕೆಂಟ್ ಪ್ಲೇಸನ್ನು 3 ವೇಸಿಂದ ಫಿಲ್ ಮಾಡ್ಬೋದು. Therefore, by fundamental principle of counting, all these 3 vacant places can be filled in how many ways? Can fill all the 3 vacant places in 5 into 4 into 3 ways. 5 into 4 into 3, that is 60 ways. So number of 3-digit numbers that can be formed from the given digits 1, 2, 3, 4 and 5 when the repetition is not allowed is 60. So that is how we solve the questions using fundamental principle of counting. So see the solution. What I have done here, that is written there. So in second part, when the repetition is not allowed, the vacant places 100 place, 10 place, units place 5 into 4 into 3 ways ಅಲ್ಲಿ fill ಆಗಿದೆ. ಸೊ ಹಾಗಾಗಿ 60 ವೇಸಲ್ಲಿ ಟೋಟಲ್ ಆಗಿ ಆ 3 ಡಿಜಿಟ್ ನಂಬರ್ಸ್ಗಳು ನಮಗೆ ಸಿಗ್ತದೆ, ಅಥವಾ 60 3 ಡಿಜಿಟ್ ನಂಬರ್ಸ್ಗಳು ಸಿಗ್ತದೆ. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಏನಂತ ನೋಡುವ ಈಗ. ಸೊ ಇಲ್ಲಿ ಕೂಡ ಡಿಜಿಟ್ಸ್ ಪ್ರಾಬ್ಲಮೇ ಇದೆ. ದ ಕ್ವೆಶನ್ ಇಸ್ ಲೈಕ್ ದಿಸ್: ಹೌ ಮೆನಿ 3 ಡಿಜಿಟ್ ಈವನ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್ 1, 2, 3, 4, 5, 6 ಇಫ್ ದ ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟೆಡ್. ಸೊ ನೀವು ಈ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಚಾಪ್ಟರಲ್ಲಿ ಮೇಯ್ನ್ ಆಗಿ ಕ್ವೆಶನನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು, ಅಲ್ಲಿ ಕೊಟ್ಟಿರುವ ಕಂಡೀಷನ್ಸ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಗೋ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಇಲ್ಲಿ ಜಾಸ್ತಿ ಫಾರ್ಮುಲಾಗಳೇನು ಬರೋದಿಲ್ಲ, ಆ್ಯಂಡ್ ಆ ಫಾರ್ಮುಲಾ ಲಿಮಿಟೆಡ್ ಫಾರ್ಮುಲಾಗಳಿರ್ತವೆ. ಲಿಮಿಟೆಡ್ ಫಾರ್ಮುಲಾ ಯೂಸ್ ಮಾಡಿ ಆ ಫಾರ್ಮುಲಾ ಎಲ್ಲ ನಿಮಗೆ ನೆನಪಿರ್ತದೆ. ಲಾಸ್ಟಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದೆ. ನೀವು ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ರೆ ಆಗ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಫಸ್ಟ್ ಯು ರೀಡ್ ದ ಸೆಂಟೆನ್ಸ್ ಕೇರ್ಫುಲಿ,
ಕ್ವೆಶನನ್ನು ಮೇಲೆ ಓದಿ ಅಲ್ಲಿ ನಂಬರ್ ಇರೋದನ್ನು ತಗೊಂಡು ಯಾವುದೋ ಒಂದು ರೀತಿಯಲ್ಲಿ ಆನ್ಸರ್ ಮಾಡೋದಲ್ಲ. ಸೊ ಹಾಗಾಗಿ ಫಸ್ಟ್ ಯು read the question carefully. So ಇಲ್ಲಿ how many 3-digit even numbers can be formed from the digits 1, 2, 3, 4, 5, 6? If the digits can be repeated ಅಂತ ಇದೆ, if the digits can be repeated, so repetition allowed here. ಒಂದು ಸಲ ಯೂಸ್ ಮಾಡಿದ ನಂಬರನ್ನು ಇನ್ನೊಂದು ಸಲ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ 3-digit ನಂಬರ್ಸ್ ಏನೋ ಫಾರ್ಮ್ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಬಟ್ ಒನ್ ಮೋರ್ ಕಂಡೀಷನ್ ಇಸ್ ದೇರ್. ದಟ್ ಕಂಡೀಷನ್ ಈಸ್ how many 3-digit even numbers. See how many 3-digit even numbers are there. ಸೊ ಈವನ್ ನಂಬರ್ ಆಗಬೇಕು ಆ್ಯಂಡ್ ರಿಪಿಟೇಷನ್ ಇಲ್ಲಿ ಅಲೌಡ್ ಇದೆ. ಹಾಗಾದರೆ ನಾವೀಗ ಎಷ್ಟು 3-digit ಈವನ್ ನಂಬರ್ಸನ್ನು ಫಾರ್ಮ್ ಮಾಡ್ಬೋದು ಅಂತ ನೋಡುವ. ಅಗೇನ್ ಯು ಹ್ಯಾವ್ 3 ವೇಕೆಂಟ್ ಪ್ಲೇಸಸ್ ವಿತ್ 6 ಆಬ್ಜೆಕ್ಟ್ಸ್ ಆರ್ 6 ನಂಬರ್ಸ್. ಯು ಹ್ಯಾವ್ ಟು ಫಿಲ್ ದೀಸ್ 3 ವೇಕೆಂಟ್ ಪ್ಲೇಸಸ್ ವಿತ್ 6 ಆಬ್ಜೆಕ್ಟ್ಸ್. ಬಟ್ ಫಸ್ಟ್ ನೀವು ಕಂಡೀಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ದಟ್ ಈಸ್ ಕಂಡೀಷನ್ ಏನು ಹೇಳ್ತದೆ, ಕಂಡೀಷನಲ್ಲಿ ನಂಬರ್ ಈವನ್ ಆಗಿರಬೇಕಂತ ಹೇಳ್ತದೆ. ಸೊ ನಂಬರ್ ಯಾವಾಗ ಈವನ್ ಆಗ್ತದೆ, ಯು ನೋ ನಂಬರ್ ಈಸ್ ಈವನ್ ವೆನ್ ದ ಡಿಜಿಟ್ ಇನ್ ಯೂನಿಟ್ಸ್ ಪ್ಲೇಸ್ ಈಸ್ ಈವನ್ ನಂಬರ್. ಸೊ ಅಲ್ಲಿ ಈವನ್ ನಂಬರ್ ಇದ್ದರೆ, ಯೂನಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇದ್ದರೆ ಆಗ ಯಾವುದೇ ನಂಬರ್ ಈವನ್ ನಂಬರ್ ಆಗ್ತದೆ. 3-digit ಇರಲಿ, 4-digit ಇರಲಿ, 2-digit ಇರಲಿ. ಸೊ ಲಾಸ್ಟ್ ಡಿಜಿಟ್ ಈವನ್ ನಂಬರ್ ಆಗಬೇಕು. ಯೂನಿಟ್ಸ್ ಪ್ಲೇಸಲ್ಲಿ ಇರುವ ಡಿಜಿಟ್ ಈವನ್ ನಂಬರ್ ಆಗಬೇಕು. ಸೊ ಹಾಗಾದರೆ ಆ ಕಂಡೀಷನ್ ಬಂದಾಗ ನಾವು ಆ ಕಂಡೀಷನನ್ನು ಫಸ್ಟ್ ಫುಲ್ಫಿಲ್ ಮಾಡ್ಕೊಳ್ಬೇಕು. ಸೊ ಏನು ಕಂಡೀಷನ್, ಈಗ ಈವನ್ ನಂಬರ್ ಆಗಬೇಕು. ಈವನ್ ನಂಬರ್ ಆಗಬೇಕಾದ್ರೆ ನಮಗೆ ಕೊಟ್ಟಿರುವ ನಂಬರ್ಸಲ್ಲಿ ಯಾವುದೆಲ್ಲ ಡಿಜಿಟ್ಸ್, ಕೊಟ್ಟಿರುವ ಡಿಜಿಟ್ಸಲ್ಲಿ ಯಾವುದೆಲ್ಲ ಡಿಜಿಟ್ಸ್ ಈವನ್ ಇದೆ. ದೇರ್ ಆರ್ 3 digits ವಿಚ್ ಆರ್ ಈವನ್, ದಟ್ ಈಸ್ 2, 4 ಆ್ಯಂಡ್ 6. ಹಾಗಾಗಿ ಯೂನಿಟ್ಸ್ ಪ್ಲೇಸ್, ಇದು ಯೂನಿಟ್ಸ್ ಪ್ಲೇಸ್, ಇದು ಟೆನ್ಸ್ ಪ್ಲೇಸ್, ಇದು ಹಂಡ್ರೆಡ್ಸ್ ಪ್ಲೇಸ್. ಆಲ್ ಆಫ್ ಯು ನೋ ದ್ಯಾಟ್. ಸೊ ಯೂನಿಟ್ಸ್ ಪ್ಲೇಸನ್ನು ಈ 3 ನಂಬರ್ಗಳಿಂದ ನಂಬರ್ಗಳಲ್ಲಿ ಯಾವುದಾದ್ರು ಒಂದು ನಂಬರಿಂದ ಫಿಲ್ ಮಾಡಬೇಕು. 2 or 4 or 6. ಸೊ ಹಾಗಾದರೆ ನೀವು ಎಷ್ಟು ರೀತಿಯಾಗಿ ಯೂನಿಟ್ಸ್ ಪ್ಲೇಸನ್ನು ಫಿಲ್ ಮಾಡ್ಬೋದು. ದೆರ್ ಆರ್ 3 ಆಪ್ಷನ್ಸ್ ಯು ಹಿಯರ್. ಸೊ ಎಡಿಷನ್ ಪ್ರಿನ್ಸಿಪಲ್ ಯೂಸ್ ಆಗ್ತದೆ ಇಲ್ಲಿ. ಇದು ರೀತಿ, ಈ ರೀತಿ ಅಥವಾ ಈ ರೀತಿ, ದಿಸ್ ಆರ್ ದಿಸ್ ಆರ್ ದಿಸ್, ದಟ್ ಈಸ್ 3 ways. ಸೊ ದೆರ್ ಆರ್ 3 ways ಆಫ್ ಫಿಲ್ಲಿಂಗ್ ದ ಯೂನಿಟ್ಸ್ ಪ್ಲೇಸ್. ಸೊ what are the options to fill the units place? 2 or 4 or 6, right? After filling the units place, next ನಾವು ಟೆನ್ಸ್ ಪ್ಲೇಸನ್ನು ಫಿಲ್ ಮಾಡ್ಲಿಕ್ಕೆ ಹೋಗ್ತೇವೆ. ಟೆನ್ಸ್ ಪ್ಲೇಸನ್ನು ನೀವು ಎಷ್ಟು ರೀತಿಯಾಗಿ ಫಿಲ್ ಮಾಡ್ಬೋದು. ಸೊ ಇಲ್ಲಿ ನೀವು ಈ 3 ನಂಬರ್ಸನ್ನು ಹಾಕೋದಿಲ್ಲ, 3 ರೀತಿಲಿ ಫಿಲ್ ಮಾಡ್ಬೋದು. ಯಾವ್ದಾದ್ರು ಒಂದು ನಂಬರನ್ನು ಹಾಕ್ತೀರಿ. ಸಪೋಸ್ ಯು ಫಿಕ್ಸ್ ಹಿಯರ್ 4, ದೆನ್ 2, 6 ನಮಗೆ ಅವೈಲೇಬಲ್, ರೈಟ್? ಸಾರಿ, ಇಲ್ಲಿ ಡಿಜಿಟ್ಸ್ ರಿಪೀಟೆಡ್ ಅಂತ ಇದೆ. ಇಫ್ ದ ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟೆಡ್. ಸೊ ರಿಪೀಟೆಡ್ ಅಂತ ಹೇಳಿದರೆ ನೀವು ಇಲ್ಲಿ ಯೂಸ್ ಮಾಡಿದ ನಂಬರನ್ನು ಇಲ್ಲಿ ಯೂಸ್ ಮಾಡ್ಬೋದು, ರೈಟ್? ಸೊ ಹಾಗಾಗಿ ಕ್ವೆಶನ್ ಕೇರ್ಫುಲಿ ಓದಿ. ಸೊ ಇಲ್ಲಿ ಯೂಸ್ ಮಾಡಿದ ನಂಬರನ್ನು ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು 2 ಹಾಕಿದರೆ ಕೂಡ ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ಸೊ ಆಲ್ ದ ನಂಬರ್ಸ್ ಆರ್ ಅವೈಲೇಬಲ್ ಹಿಯರ್ ಆಲ್ಸೋ. ಸೊ ಹಾಗಾಗಿ ಎಷ್ಟು ನಂಬರ್ಸ್ ಇದೆ ಈಗ? 1, 2, 3, 4, 5, 6. ಆ 6 ನಂಬರ್ಗಳು ನಿಮಗೆ ಅವೈಲೇಬಲ್ ಟು ಫಿಲ್ ದ ಟೆನ್ಸ್ ಪ್ಲೇಸ್. ಸೊ ಹಾಗಾಗಿ ಹೌ ಮೆನಿ ವೇಸ್ ಆರ್ ದೇರ್ ಟು ಫಿಲ್ ದ ಟೆನ್ಸ್ ಪ್ಲೇಸ್? 6 ways. ಆ್ಯಂಡ್ ಹಂಡ್ರೆಡ್ಸ್ ಪ್ಲೇಸನ್ನು ಎಷ್ಟು ರೀತಿ ಫಿಲ್ ಮಾಡ್ಬೋದು? ಬಿಕಾಸ್ ದ ರಿಪಿಟೇಷನ್ ಇಸ್ ಅಲೌಡ್, ಅಗೇನ್ ವಿ ಹ್ಯಾವ್ 6 digits ಅವೈಲೇಬಲ್. ಸೊ ಹಾಗಾಗಿ ಇದನ್ನು ಕೂಡ 6 waysಲ್ಲಿ ಫಿಲ್ ಮಾಡ್ಬೋದು. ಸೊ ಈಗ ಆ 3-digit ಈವನ್ ನಂಬರ್ ಕಂಪ್ಲೀಟ್ ಆಗಬೇಕಾದ್ರೆ ಈ 3 ಆ್ಯಕ್ಟಿವಿಟೀಸ್ಗಳು ಆಗಬೇಕು ಅಥವಾ ಈವೆಂಟ್ಗಳು ಆಗಬೇಕು ನಿಮಗೆ. ಇದು ಹಂಡ್ರೆಡ್ಸ್ ಪ್ಲೇಸು ಫಿಲ್ ಆಗಬೇಕು, ಟೆನ್ಸ್ ಪ್ಲೇಸ್ ಫಿಲ್ ಆಗಬೇಕು ಆ್ಯಂಡ್ ಯೂನಿಟ್ಸ್ ಪ್ಲೇಸು ಫಿಲ್ ಆಗಬೇಕು. ದೇರ್ ಫೋರ್ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಫಾರ್ ಮಲ್ಟಿಪ್ಲಿಕೇಶನ್, the number of 3-digit even numbers, number of 3-digit even numbers is equal to ಎಷ್ಟಾಗ್ತದೆ? 6 into 6 into 3. How much? 36 into 3, that is 108 ways. So ಈ 108 ಈವನ್ ನಂಬರ್ಸ್ಗಳು ಫಾರ್ಮ್ ಆಗ್ತದೆ ಇಲ್ಲಿ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇಸ್ ಹಿಯರ್ ಅಬ್ಸರ್ವ್ ಯೂನಿಟ್ಸ್ ಪ್ಲೇಸ್ ಇನ್ 3 ways, 2 or 4 or 6. ಸೊ ಕಂಡೀಷನ್ಸ್ ನೀವು ಬರ್ಕೊಂಡ್ರೆ ಬೆಟರ್ ಅಲ್ಲಿ, ಅಂದರೆ ನಿಮ್ಗೆ ಗೊತ್ತಾಗ್ತದೆ ಆವಾಗ ಏನೆಲ್ಲ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ಯಾವುದೆಲ್ಲ ಫುಲ್ಫಿಲ್ ಆಗಬೇಕು ಅಂತ. ಕಂಡೀಷನ್ಸ್ 3-digit ನಂಬರ್ಸ್ ಆಗಬೇಕದು. ನೆಕ್ಸ್ಟ್
ಈವನ್ ನಂಬರ್ ಆಗಿರಬೇಕದು. ರಿಪಿಟೇಷನ್ ಅಲೌಡ್ ಇದೆ. ಕೊಟ್ಟಿರುವಂಥ ಡಾಟಾದ ಯಾವುದು ಆಬ್ಜೆಕ್ಟ್ಸ್ಗಳು ಯಾವುದು 1 2 3 4 5 6 ಆಬ್ಜೆಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವೆಲ್ಲ ಕಂಡೀಷನ್ಸನ್ನು ಅಬ್ಸರ್ವ್ ಮಾಡಿ ಹೌ ಟು ಸಾಲ್ವ್ ದ ಕ್ವೆಶನ್. ಸೊ ಹೌ ಮೆನಿ ವೇಸ್? ದರ್ ಆರ್ 108 ways, right? 108 ways of forming 3-digit even numbers using the given digits. Yes, let us see the next question. So next question is like this: find the number of 4-letter words with or without meaning which can be formed out of the letters of the word rose. Rose ಅಂತ ಒಂದು ವರ್ಡ್ ಇದೆ, ಅದರಲ್ಲಿರುವ ಲೆಟರ್ಸಿಂದ 4-letter ವರ್ಡನ್ನು ಫಾರ್ಮ್ ಮಾಡಬೇಕು ವಿತ್ ಆರ್ ವಿದೌಟ್ ಮೀನಿಂಗ್. ನಂಗೆ ಆ ವರ್ಡ್ಗೆ ಮೀನಿಂಗ್ ಇದ್ದರೂ ಪರವಾಗಿಲ್ಲ, ಇಲ್ಲದಿದ್ದರೂ ಪರವಾಗಿಲ್ಲ. ಆ್ಯಂಡ್ ದ ಕಂಡೀಷನ್ ಈಸ್ ದ ರಿಪಿಟೇಷನ್ ಆಫ್ ದ ಲೆಟರ್ಸ್ ಈಸ್ ನಾಟ್ ಅಲೌಡ್. ಸೊ ಇಲ್ಲಿ ರಿಪಿಟೇಷನ್ ಏನಾಗ್ತದೆ? ನಾಟ್ ಅಲೌಡ್ ಆಗ್ತದೆ, ರಿಪಿಟೇಷನ್ ಮಾಡುವ ಹಾಗಿಲ್ಲ. ಸೊ ಹೌ ಯು ಸಾಲ್ವ್ ದಿಸ್? ಫೈಂಡ್ ದ ನಂಬರ್ ಆಫ್ 4-letter ವರ್ಡ್ಸ್ ವಿತ್ ಆರ್ ವಿದೌಟ್ ಮೀನಿಂಗ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ರೋಸ್. ಸೊ ರೋಸ್ ಅನ್ನುವ ವರ್ಡಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ, ಲೆಟರ್ಸ್ಗಳಿದ್ದಾವೆ? ದೆರ್ ಆರ್ 4 letters ಇನ್ ದ ವರ್ಡ್ ರೋಸ್, ROSE. ಈಗ ನೀವು ಆ 4 ಲೆಟರ್ಸಲ್ಲಿ 4 ಲೆಟರ್ಸನ್ನು ತಗೊಂಡು ಅರೇಂಜ್ ಮಾಡಬೇಕು. ಆ ಅರೇಂಜ್ಮೆಂಟಿಂದ ನಿಮ್ಗೆ ಎಷ್ಟು ವರ್ಡ್ ಸಿಗ್ತದೆ ಅದು ನಮ್ಮ ಆನ್ಸರ್ ಇಲ್ಲಿ. ಸೊ ಹೌ ಟು ಆನ್ಸರ್ ದಿಸ್ ಕ್ವೆಶನ್? ಅಗೇನ್ ಟೇಕ್ 4 ವೇಕೆಂಟ್ ಪ್ಲೇಸಸ್. ಸೊ ಅರೇಂಜ್ಮೆಂಟ್ ಇನ್ನು 4 ವೇಕೆಂಟ್ ಪ್ಲೇಸಸ್ ಎಷ್ಟು ರೀತಿ ಮಾಡ್ಬೋದೋ ಅಷ್ಟು ವರ್ಡ್ ಫಾರ್ಮ್ ಆಗ್ತದೆ. ಸೊ ಫಸ್ಟ್ ವೇಕೆಂಟ್ ಪ್ಲೇಸ್ ಈಚಿಂದನೂ ತಗೊಳ್ಬೋದು, ಇಲ್ಲಿ ಈಚಿಂದ ತಗೊಳ್ಬೋದು, ನೋ ಪ್ರಾಬ್ಲಮ್. ಸೊ ವರ್ಡ್ ಎಲ್ಲಿಂದ, ಬಟ್ ಸ್ಟಾರ್ಟ್ ಮಾಡೋದು ಇಲ್ಲಿಂದ ಅಲ್ವ ವರ್ಡ್, ಫಸ್ಟ್ ಲೆಟರ್ ಬರೀತೇವಲ್ಲ ವರ್ಡಲ್ಲಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ಇಲ್ಲೀಗ ROSE ಆ 4 ಲೆಟರಲ್ಲಿ ಫಸ್ಟ್ ಪ್ಲೇಸಿಗೆ ಎಷ್ಟು ಆಪ್ಷನ್ ಇದೆ? 4, ರೈಟ್? ಈ ನೆಕ್ಸ್ಟ್ ವೇಕೆಂಟ್ ಪ್ಲೇಸ್ ಫಿಲ್ ಮಾಡುವಾಗ ಕಂಡೀಷನ್ಸ್ ನೋಡ್ಕೊಳ್ಳಿ, ರಿಪಿಟೇಷನ್ ಅಲೌಡಾ ನಾಟ್ ಅಲೌಡಾ ಅಂಥೇಳಿ. ಹಿಯರ್ ದ ರಿಪಿಟೇಷನ್ ಆಫ್ ದ ಲೆಟರ್ಸ್ ಈಸ್ ನಾಟ್ ಅಲೌಡ್, ರಿಪೀಟ್ ಮಾಡುವ ಹಾಗಿಲ್ಲ. ಸೊ ಇಲ್ಲಿ ಈ ಒಂದು ಲೆಟರಿಂದ ಫಸ್ಟ್ ಪ್ಲೇಸನ್ನು ಫಿಲ್ ಮಾಡಿದ ಮೇಲೆ ಸೆಕೆಂಡ್ ಪ್ಲೇಸಿಗೆ ವಿ ಹ್ಯಾವ್ 3 ಆಪ್ಷನ್ಸ್. Suppose you fill first place with yes, then you have 3 letters here, R, O and E. ಸೊ ಹಾಗಾಗಿ ಅದರಿಂದ ನೀವು ಪ್ಲೇಸನ್ನು ಯಾವುದಾದ್ರು ಒಂದು ಲೆಟರಿಂದ ನಾವು ಈ ಪ್ಲೇಸನ್ನು ಫಿಲ್ ಮಾಡಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ದ ಥರ್ಡ್ ವೇಕೆಂಟ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ವಿತ್ ದ ರಿಮೈನಿಂಗ್ 2 letters. ಸಪೋಸ್ ನೀವು ಸೆಕೆಂಡ್ ಪ್ಲೇಸನ್ನು ಆರಿಂದ ಫಿಲ್ ಮಾಡಿದರೆ ಯು ಹ್ಯಾವ್ O and E, 2 letters ರಿಮೇನ್. ಸೊ ಆ 2 ಲೆಟರಿಂದ ನಾವು ಥರ್ಡ್ ವೇಕೆಂಟ್ ಪ್ಲೇಸನ್ನು ಫಿಲ್ ಮಾಡಬೇಕಾಗ್ತದೆ. ಆ್ಯಂಡ್ ಲಾಸ್ಟಿಗೆ ಒಂದೇ ಉಳಿತದೆ, ದರ್ ಇಸ್ ನೋ ಅದರ್ ಆಪ್ಷನ್. ಸೊ ಪುಟ್ ಇಟ್ ಇನ್ ದ ಲಾಸ್ಟ್ ವೇಕೆಂಟ್ ಪ್ಲೇಸ್. ಸೊ ನಂಬರ್ ಆಫ್ 4-letter ವರ್ಡ್ಸ್ ಆಗಬೇಕಾದ್ರೆ ನಾವು ಈ 4 ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕು. ದೇರ್ಫೋರ್ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಫಾರ್ ಮಲ್ಟಿಪ್ಲಿಕೇಶನ್, number of 4-letter words ಅಥವಾ number of ways of filling 4 vacant places, that is same as number of 4-letter words here. Number of 4-letter words formed from the letters of the given word, that is equal to 4 into 3 into 2 into 1, that's equal to 24. So 24 words can be formed if the 4 letters are given, right? Yes. So this is how we solved the question. 4 into 3 into 2 into 1, that is 24 letters are formed from the letters of the word rose. Okay, let us move on to next question. Problem number 4. What is asked here? How many 4-letter code can be formed using the first 10 letters of the English alphabet if no letter can be repeated? ಸೊ ಇವಾಗ ಕೋಡಿಂಗ್ ಯಾಕೆ ಬೇಕಾಗ್ತದೆ, ಕೋಡ್ ಲ್ಯಾಂಗ್ವೇಜ್ ಯಾಕೆ ಬೇಕಾಗ್ತದೆ? ಬಿಕಾಸ್ ಬೇರೆಯವರಿಗೆ ನಮ್ಮ ಸೀಕ್ರೆಟ್ ಗೊತ್ತಾಗದ ಹಾಗೆ ನಾವೇನಾದರೂ ವಿಷಯ ಇನ್ನೊಬ್ಬರಿಗೆ ಮುಟ್ಟಿಸ್ಬೇಕಂದ್ರೆ ಆಗ ನಮಗೆ ಕೋಡ್ ಲ್ಯಾಂಗ್ವೇಜ್ ಬೇಕಾಗ್ತದೆ. ಸೊ ಅದು ನಿಮಗೆ ಗೊತ್ತಿರಬೇಕು, ಯಾರಿಗೆ ನೀವು ಕೋಡ್ ವರ್ಡ್ ಹೇಳ್ತೀರಾ ಅವ್ರಿಗೆ ಗೊತ್ತಿರಬೇಕು ಅಷ್ಟೇ, ಬೇರೆ ಯಾರಿಗೂ ಗೊತ್ತಿರಬಾರ್ದು. ಸೊ ಹಾಗಾಗಿ ಆ ಥರ ಕೋಡ್ ವರ್ಡ್ ಮಾಡುವಾಗ ನಾವು ಇಲ್ಲಿ ಈ ಪ್ರಿನ್ಸಿಪಲನ್ನು ಯೂಸ್ ಮಾಡ್ತೇವೆ. ಸೊ ಈಗ ನೋಡುವ ಇಲ್ಲಿ ಯಾವ ಥರ ನಾವು ಕೋಡ್ ವರ್ಡ್ ಫಾರ್ಮ್ ಮಾಡಬೇಕು. 4-letter ಕೋಡ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ದ ಫಸ್ಟ್ 10 letters. ಫಸ್ಟ್ 10 letters ಯಾವುದು ಗೊತ್ತಿದೆ ಅಲ್ವಾ? A, B, C, D, E, F, G, H, I,
J. These are the first 10 letters of the English alphabet. There is no need of writing, but first 10 letters ಇದೆ ಅಂತ ಹೇಳಿಕೋಸ್ಕರ ಬರೆದಿರೋದಷ್ಟೇ. ಸೊ ಈಗ ನಾವು ಈ ಫಸ್ಟ್ 10 ಲೆಟರ್ಸಲ್ಲಿ 4 ಲೆಟರಿನ ಒಂದು ಕೋಡನ್ನು ಫಾರ್ಮ್ ಮಾಡಬೇಕು. ಎಷ್ಟು ರೀತಿ ಅಂತೇಳಿ. ಸೊ ಅವೈಲೇಬಲ್ ಆಬ್ಜೆಕ್ಟ್ಸ್ ಎಷ್ಟು ನಿಮ್ಮ ಹತ್ರ? ದೆರ್ ಆರ್ 10 ಆಬ್ಜೆಕ್ಟ್ಸ್ ಅವೈಲೇಬಲ್. ಅದರಿಂದ ನೀವು 4 ಆಬ್ಜೆಕ್ಟ್ಸ್ಗಳನ್ನು ಯೂಸ್ ಮಾಡಿ ಕೋಡ್ ಮಾಡಬೇಕು. ಸೊ ದಟ್ ಈಸ್ ಸೇಮ್ ಆ್ಯಸ್ ಫಿಲ್ಲಿಂಗ್ ದ 4 ವೇಕೆಂಟ್ places with the 10 objects. Understood? That is for filling the 4 vacant places with the 10 objects, not with 4 objects, with the 10 objects. Available objects ಎಷ್ಟು ನಿಮ್ಮ ಹತ್ರ 10 ಇದೆ. ಆ 10 ಆಬ್ಜೆಕ್ಟ್ಸ್ಗಳಿಂದ ನೀವು 4 ವೇಕೆಂಟ್ ಪ್ಲೇಸನ್ನು 4 ವೇಕೆಂಟ್ ಪ್ಲೇಸನ್ನು ಎಷ್ಟು ವೇಸಲ್ಲಿ ಫಿಲ್ ಮಾಡ್ಬೋದೋ ಅಷ್ಟು 4 ಲೆಟರ್ ಕೋಡ್ಸ್ ಸಿಗ್ತದೆ ನಿಮಗೆ. ಆ್ಯಂಡ್ ಅಲ್ಲಿ ಇಫ್ ನೋ ಲೆಟರ್ ಕ್ಯಾನ್ ಬಿ ರಿಪೀಟೆಡ್ ಅಂದರೆ ಇಲ್ಲಿ ರಿಪಿಟೇಷನ್ ಅಲೌಡ್ ಇಲ್ಲ. ಈ ಕ್ವೆಶನಲ್ಲಿ ರಿಪಿಟೇಷನ್ ಈಸ್ ನಾಟ್ ಅಲೌಡ್. ಸೊ ರಿಮೆಂಬರ್ ದ್ಯಾಟ್. ಈಗ 10 ಲೆಟರ್ಸ್ ಇದೆ ನಿಮ್ಮ ಹತ್ರ. ಫಸ್ಟ್ ವೇಕೆಂಟ್ ಪ್ಲೇಸನ್ನು ನೀವು ಎಷ್ಟು ರೀತಿ ಫಿಲ್ ಮಾಡ್ಬೋದು? ವೆರಿ ಈಸಿ. ದಟ್ ಈಸ್ 10 ವೇಸ್. ಸೆಕೆಂಡ್ ವೇಕೆಂಟ್ ಪ್ಲೇಸನ್ನು ಎಷ್ಟು ರೀತಿ ಫಿಲ್ ಮಾಡ್ಬೋದು? ಅದಕ್ಕೆ ನೋಡಿ ನೀವು ಕರೆಕ್ಟಾಗಿ. ನೋ ಲೆಟರ್ ಕ್ಯಾನ್ ಬಿ ರಿಪೀಟೆಡ್ ಅಂದರೆ ರಿಪಿಟೇಷನ್ ಈಸ್ ನಾಟ್ ಅಲೌಡ್. ಸೊ ದಟ್ ಈಸ್ 9 ವೇಸ್. ಆ್ಯಂಡ್ ದೆನ್ ಹಿಯರ್ 8 ವೇಸ್. ಆ್ಯಂಡ್ ದೆನ್ ಹಿಯರ್ 7 ways of filling the last vacant place. Therefore, by the fundamental principle of counting, the 4 places altogether can be filled in how many ways? 10 into 9 into 8 into 7 ways. So, ishtu ರೀತಿಯಾಗಿ ನೀವು ಫಸ್ಟ್ 10 ಲೆಟರ್ಸನ್ನು ತಗೊಂಡು 4 ಲೆಟರ್ನ ಕೋಡ್ ವರ್ಡನ್ನು ಫಾರ್ಮ್ ಮಾಡ್ಬೋದು. Right. So the answer is 5040. So you can form 5040 4 letter code from the first 10 letters of the English alphabet. Okay. Let us see the problem number 5. Fundamental principle of counting ಮೇಲೆ based ಆಗಿ problem number 5 ಅನ್ನು ನೋಡುವ. ಈಗ ಇಲ್ಲಿ question is like this. How many 5-digit telephone numbers can be constructed using the digits 0 to 9 if each number starts with 67 and no digit appears more than once? ಮೋಸ್ಟ್ಲಿ ಇವಾಗ ಯಾರು ಲ್ಯಾಂಡ್ಲೈನ್ ಯೂಸ್ ಮಾಡೋದಿಲ್ಲ, ಬಟ್ ಲ್ಯಾಂಡ್ಲೈನ್ ಯೂಸ್ ಮಾಡಿದವರಿಗೆ ಗೊತ್ತಿದೆ 5 ಡಿಜಿಟ್ ನಂಬರ್ಸ್ ಟೆಲಿಫೋನ್ ನಂಬರ್ ಇರ್ತಿತ್ತು. ಸೊ ಇಲ್ಲೀಗ ನಾವು ಈ ಕ್ವೆಶನನ್ನು ಸಾಲ್ವ್ ಮಾಡುವ. ಸೊ ಹೌ ಮೆನಿ 5-digit ಟೆಲಿಫೋನ್ ನಂಬರ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ದ ಡಿಜಿಟ್ಸ್ 0 to 9 ಇಫ್ ಈಚ್ ನಂಬರ್ ಸ್ಟಾರ್ಟ್ಸ್ ವಿತ್ 67 and no digit appears more than once? ಅಂದರೆ ಇಲ್ಲಿ 2 ಕಂಡೀಷನ್ ಇದೆ. ದಟ್ ಈಸ್ ಒಂದು ಆ 5-digit ಟೆಲಿಫೋನ್ ನಂಬರ್ಸ್ ನೀವೇನು ಫಾರ್ಮ್ ಮಾಡಬೇಕು? ದ್ಯಾಟ್ ಶುಡ್ ಸ್ಟಾರ್ಟ್ ವಿತ್ 67 ಅಂದರೆ ಫಸ್ಟ್ 2 ಡಿಜಿಟ್ಸ್ ಏನಾಗಬೇಕು? 6 ಮತ್ತು 7 ಇರಬೇಕು. ಅದು ಫಿಕ್ಸ್ಡ್, ಅದು ಕಂಡೀಷನಲ್ಲಿ. ಆ್ಯಂಡ್ ಇನ್ನೊಂದು ಕಂಡೀಷನ್ ಏನಂತ ಹೇಳಿದರೆ ನೋ ಡಿಜಿಟ್ ಅಪಿಯರ್ಸ್ ಮೋರ್ ದೆನ್ ಒನ್ಸ್ ಅಂದರೆ ಏನು? ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ನೋ ಡಿಜಿಟ್ ಅಪಿಯರ್ಸ್ ಮೋರ್ ದೆನ್ ಒನ್ಸ್ ಅಂದರೆ ಹಿಯರ್ ದ ರಿಪಿಟೇಷನ್ ಈಸ್ ನಾಟ್ ಅಲೌಡ್. ಒಂದು ಸಲ ಯೂಸ್ ಮಾಡಿದ ನಂಬರನ್ನು ಇನ್ನೊಂದು ಸಲ ಯೂಸ್ ಮಾಡುವ ಹಾಗೆ ಇಲ್ಲ. ಸೊ ಇವಾಗ ನಾವು ಆ 5-digit ಟೆಲಿಫೋನ್ ನಂಬರ್ಸನ್ನು ಎಷ್ಟು ರೀತಿ ಫಾರ್ಮ್ ಮಾಡ್ಬೋದು? ನಾವು 5 ವೇಕೆಂಟ್ ಪ್ಲೇಸನ್ನು ಫಿಲ್ ಮಾಡಬೇಕು. ಎಸ್, 5 ವೇಕೆಂಟ್ ಪ್ಲೇಸಸ್. ಬಟ್ ಇಲ್ಲಿ 5 ವೇಕೆಂಟ್ ಪ್ಲೇಸನ್ನು ಫಿಲ್ ಮಾಡುವ ಕೆಲಸ ಇಲ್ಲ ನಮಗೆ. ಯಾಕೆ? ಅಲ್ಲಿ ಏನು ಕೊಟ್ಟಿದ್ದಾರೆ? ದ ನಂಬರ್ ಸ್ಟಾರ್ಟ್ ವಿತ್ 67. ಎವ್ರಿ ಟೆಲಿಫೋನ್ ನಂಬರ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಸ್ಟಾರ್ಟ್ ವಿತ್ 6 and 7. ಸೊ ಫಸ್ಟ್ 2 ಪ್ಲೇಸಸ್ ಆಲ್ರೆಡಿ ಫಿಲ್ ಆಗಿ ಬಂದಿದೆ ನಿಮಗೆ 6 and 7. ಸೊ ಈಗ ನಮಗಿರುವ ಕೆಲಸ ರಿಮೈನಿಂಗ್ 3 ವೇಕೆಂಟ್ ಪ್ಲೇಸಸನ್ನು ಫಿಲ್ ಮಾಡೋದು. ಆ ಉಳಿದ 3 ವೇಕೆಂಟ್ ಪ್ಲೇಸನ್ನು ನೀವು ಹೇಗೆ ಫಿಲ್ ಮಾಡ್ತೀರಿ? ಅಷ್ಟು ನಂಬರ್ ಆಫ್ ವೇಸಲ್ಲಿ 5-digit ಟೆಲಿಫೋನ್ ನಂಬರ್ಸನ್ನು ನಾವು ಫಾರ್ಮ್ ಮಾಡ್ಬೋದು. ಎಸ್, ಇವಾಗ 6 and 7 ಯೂಸ್ ಆಗಿದೆ ಅಂತ ಹೇಳಿದರೆ 0 to 9 ಡಿಜಿಟ್ಸನ್ನು ಯೂಸ್ ಮಾಡಬೇಕು. ಅದರಲ್ಲಿ 2 ಡಿಜಿಟ್ ಆಲ್ರೆಡಿ ಯೂಸ್ ಆಗಿದೆ. ಸೊ ನೀವು ಉಳಿದ ಎಷ್ಟು 0 to 9 ಎಷ್ಟು ಡಿಜಿಟ್ ಇರ್ತದೆ? 9 ಇಸ್ ಇಟ್? ನೋ, 0 to 9 10 ಡಿಜಿಟ್ಸ್ ಇರ್ತದೆ. ನೀವು 1 to 9 ಕೌಂಟ್ ಮಾಡಿದರೆ ಎಷ್ಟಿರೋದು ಡಿಜಿಟ್ಸ್? 9 ಡಿಜಿಟ್ಸ್. ಬಟ್ 0 to 9 ಕೌಂಟ್ ಮಾಡಿದಾಗ ದೇರ್ ಆರ್ 10 ಡಿಜಿಟ್ಸ್. ರಿಮೆಂಬರ್ ದ್ಯಾಟ್. ಸೊ ಹೆಚ್ಚಿನವರಲ್ಲೇ ಮಿಸ್ಟೇಕ್ ಮಾಡ್ತೀರಿ. 1 to 9 ಅಂದರೆ 10 ಡಿಜಿಟ್ಸ್ ಅಂತ ತೊಗೊಂಡ್ಬಿಟ್ಟು ಎಲ್ಲಿ 0 to 9 9 ಡಿಜಿಟ್ಸ್ ಅಂತ ತೊಗೊಂಡು ರಾಂಗ್ ಮಾಡ್ತೀರಿ. ಸೊ 0 to 9 ದೇರ್ ಆರ್ 10 ಡಿಜಿಟ್ಸ್. ಸೊ ಹಾಗಾಗಿ 10 ಡಿಜಿಟ್ಸ್ ಇತ್ತು ನಿಮ್ಮ ಹತ್ರ, ಬಟ್ ಅದರಲ್ಲಿ 2 ಡಿಜಿಟ್ಸ್ ಆಲ್ರೆಡಿ ಯೂಸ್ ಮಾಡಿ ಆಗಿದೆ. ಸೊ ಬಿಕಾಸ್ ರಿಪಿಟೇಷನ್ ಈಸ್ ನಾಟ್ ಅಲೌಡ್, ಇಲ್ಲಿ ನೀವು ಉಳಿದ
ನಂಬರ್ಸಿಂದ ಈ 3 ವೇಕೆಂಟ್ ಪ್ಲೇಸನ್ನು ಫಿಲ್ ಮಾಡಬೇಕು. ಸೊ ದೆನ್ ಇನ್ ಹೌ ಮೆನಿ ವೇಸ್ ಕ್ಯಾನ್ ಯು ಫಿಲ್ ದಿಸ್ ವೇಕೆಂಟ್ ಪ್ಲೇಸ್? ಸೊ 10ರಲ್ಲಿ 2 ಡಿಜಿಟ್ಸ್ ಹೋಗಿದೆ ಅಂತ ಹೇಳಿದರೆ ಆಗ ರಿಮೈನಿಂಗ್ 8 ಡಿಜಿಟ್ಸಿಂದ ನಾವೇನು ಮಾಡಬೇಕು, ಈ ಪ್ಲೇಸನ್ನು ಫಿಲ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್, ಸಿನ್ಸ್ ದ ರಿಪಿಟೇಷನ್ ಮೋರ್ ದೆನ್ ಒನ್ಸ್ ಒಂದು ನಂಬರ್ ಅಪಿಯರ್ ಆಗುವ ಹಾಗಿಲ್ಲ ಅನ್ನುವ ಕಾರಣದಿಂದ ಈ ಪ್ಲೇಸನ್ನು 8 ವೇಸಲ್ಲಿ ಫಿಲ್ ಮಾಡಿದಾಗ, ಅಂದರೆ ಯಾವ್ದಾದ್ರು 1 ನಂಬರಿಂದ ಇಲ್ಲಿ ಫಿಲ್ ಮಾಡ್ತೀರಿ, ರಿಮೈನಿಂಗ್ ದರ್ ಆರ್ 7 ನಂಬರ್ಸ್ ಆರ್ 7 ಡಿಜಿಟ್ಸ್, ಆ ರಿಮೈನಿಂಗ್ ಪ್ಲೇಸನ್ನು ನಾವು 7 ವೇಸಿಂದ ಫಿಲ್ ಮಾಡಬೇಕು. ಆಮೇಲೆ ಇಲ್ಲಿ 1 ನಂಬರಿಂದ ಫಿಲ್ ಮಾಡಿದ ಮೇಲೆ there remains 6 digits, so you have to fill the last place with only 6 digits. So there are 6 ways of filling the last vacant place. Hagagi, by fundamental principle of counting, in how many ways you can form a 5-digit telephone number, that is 8 into 7 into 6. Why you are not multiplying with 6 and 7? Because they are not number of ways. ಇದು ನಂಬರ್ ಆಫ್ ವೇಸ್ ಆಫ್ ಫಿಲ್ಲಿಂಗ್ ಅಲ್ಲ. ಇಲ್ಲಿ 6 ಮತ್ತು 7 ನೀವು ಆಲ್ರೆಡಿ ಫಿಲ್ ಮಾಡಿದ್ದೀರಿ. ಅಂದರೆ ಇದನ್ನು ನೀವು ಎಷ್ಟು ರೀತಿ ಫಿಲ್ ಮಾಡಿದ್ದೀರಿ? ಒಂದೇ ನಂಬರ್, ಫಿಕ್ಸ್ಡ್ ನಂಬರ್, ದಟ್ ಈಸ್ ಒನ್ ವೇ ಆಫ್ ಫಿಲ್ಲಿಂಗ್ ದಿಸ್. ಆ್ಯಂಡ್ ಹಿಯರ್ ಆಲ್ಸೋ ದರ್ ಇಸ್ ಓನ್ಲಿ ಒನ್ ವೇ ಆಫ್ ಫಿಲ್ಲಿಂಗ್ ದ ಫಸ್ಟ್ ಪ್ಲೇಸ್. ದೇರ್ ಫೋರ್ ಇಲ್ಲಿ ಇದು ಎರಡನ್ನು ನಾವು ಏನು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡುವಾಗ ತಗೊಳ್ಳುವ ಹಾಗಿಲ್ಲ. ಸೊ ಎಷ್ಟು ರೀತಿಯಲ್ಲಿ ಸಾಧ್ಯ ಈಗ ಮಲ್ಟಿಪ್ಲಿಕೇಶನ್? 8 into 7 into 6 ಇವೆರಡು ಒಂದು ರೀತಿ, ಅಂದರೆ 1 ವೇಯಿಂದ ಸಾಧ್ಯ. ಸೊ ಇಷ್ಟು ಏನಾಗ್ತದೆ, 5 ಡಿಜಿಟ್ ಟೆಲಿಫೋನ್ ನಂಬರ್ಸನ್ನು ನೀವು ಫಾರ್ಮ್ ಮಾಡ್ಬೋದು. ಆ್ಯಂಡ್ ದ ಆನ್ಸರ್ ಈಸ್, ಇಫ್ ಯು ಮಲ್ಟಿಪ್ಲೈ ದಿಸ್ ಯು ಗೆಟ್ 336. ಸೊ ಯು ಕ್ಯಾನ್ ಫಾರ್ಮ್ 336 5-digit telephone numbers using the digits 0 to 9, which starts with the number 67. See this 6, 7, 8 ways, 7 ways, 6 ways. So ಅಲ್ಲಿ ನಾವು ಕಂಡೀಷನ್ಸ್ ಬರೆದಿದ್ದೇವೆ. 5-digit ನಂಬರ್ ಆಗಿರ್ತದೆ ಅದು. ಡಾಟಾ 0 to 9 ಅಂದರೆ 10 ಆಬ್ಜೆಕ್ಟ್ಸನ್ನು ಕೊಟ್ಟಿದ್ದಾರೆ. ರಿಪಿಟೇಷನ್ ಈಸ್ ನಾಟ್ ಅಲೌಡ್. ಈಚ್ ನಂಬರ್ ಸ್ಟಾರ್ಟ್ಸ್ ವಿತ್ 67. ಸೊ ದೀಸ್ ಆರ್ ದ ಕಂಡೀಷನ್ಸ್ ವಿ ಹ್ಯಾವ್ ಇನ್ ದಿಸ್ ಪ್ರಾಬ್ಲಮ್. So first you carefully read the problem, go through all the conditions they have given and then solve it. So there are 336 numbers.